ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಟಿವಿ5 ದಿಕ್ಸೂಚಿ. ನಾನು ನಿಮ್ಮ ರಾಘವ ಸೂರ್ಯ. ಪ್ರತಿನಿತ್ಯ ಪ್ರತಿ ಬೆಳವಣಿಗೆಗಳನ್ನ ಗಮನಿಸಿದಾಗ ಡ್ರಗ್ಸ್ ಸಿಕ್ಕಾಬಟ್ಟೆ ಏನು ಆ ಸುದ್ದಿ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ಯಾವ ಕಾರಣಕ್ಕೆ? ಬರೀ ಸ್ಯಾಂಡಲ್ವುಡ್ ನಟನಟಿಯರು ಅಂತ ಅಷ್ಟೇ ಅಲ್ಲ, ರಾಜಕಾರಣಿಗಳು, ಉದ್ಯಮಿಗಳು, ಇನ್ನು ಬೇರೆ ಯಾರೆಲ್ಲ ಹೆಸರುಗಳು, ಪ್ರಭಾವಿಗಳು ಬರುತ್ತವಾ ಅನ್ನುವ ಒಂದು ಕ್ಯೂರಿಯಾಸಿಟಿ ವ್ಯಕ್ತವಾಗ್ತಾ ಇದ್ದಾವೆ. ಮತ್ತು ಇಲ್ಲಿವರೆಗೂ ಕೂಡ ಮನರಂಜನೆಯ ಜೊತೆಗೆ ಮನೋವಿಕಾಸ ಸಾರುವಂತಹ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂಥ ಸಂದೇಶವನ್ನು ಸಾರುವಂಥ ನಟನಟಿಯರು ಅವರ ವೈಯಕ್ತಿಕ ಜೀವನದಲ್ಲಿ ಒಂದಿಷ್ಟು ಅಪ್ರಾಮಾಣಿಕತೆಯನ್ನು ತೋರಿಸಿದಾಗ ಅಥವಾ ಇನ್ಎಥೆಂಟಿಸಿಟಿ ಇದ್ದಾಗ ಸಹಜವಾಗಿ ಒಂದಿಷ್ಟು ಬೇಸರದ ವಿಚಾರಗಳು ಕೂಡ ವ್ಯಕ್ತವಾಗ್ತವೆ ಸ್ನೇಹಿತರೆ. ಹೀಗಾಗಿ ಇವತ್ತು ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ತನಿಖೆ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಬಹಳಷ್ಟು ಏನೋ ಆಕ್ರೋಶಭರಿತವಾಗಿ ಪ್ರಾಮಾಣಿಕವಾಗಿ ಇಲ್ಲಿ ತನಿಖೆ ಸಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಮುಂದೆ ಯಾವೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು? ಇದರಿಂದ ಸಮಾಜಕ್ಕೆ ಮಾರಕ ಪೂರಕವಾದಂಥ ಅಂಶಗಳೇನು, ಡ್ರಗ್ಸ್ ಮುಕ್ತ ಸಮಾಜ ಮಾಡಲಿಕ್ಕೆ ಸಾಧ್ಯವಾ ಅನ್ನುವ ನಿಟ್ಟಿನಲ್ಲಿ ನಾವು ಕೂಡ ಚರ್ಚೆಯನ್ನು ಶುರು ಮಾಡ್ತಾ ಇದ್ದೇವೆ. ಟಿವಿ5 ಸ್ಟುಡಿಯೋದಲ್ಲಿ ಗಣ್ಯರು ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಟಿವಿ5 ದಿಕ್ಸೂಚಿ. ಓಕೆ ಸ್ನೇಹಿತರೆ, ಸ್ಯಾಂಡಲ್ವುಡ್ ಚಂದನವನ ಅಂತ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ, ಆದರೆ ಅದಕ್ಕೆ ಡ್ರಗ್ಸ್ ಸ್ಕ್ಯಾಂಡಲ್ವುಡ್ ಅನ್ನುವ ಹೆಸರು ಬಂದಿದೆ. ಹೌದು, ನಮ್ಮ ಬೆನ್ನನ್ನು ಯಾವಾಗಲೂ ನಾವೇ ತಡ್ಕೊಳ್ತಾ ಇದ್ರೆ ಸರಿ ಹೋಗೋದಿಲ್ಲ. ಸದ್ಯಕ್ಕೆ ಇಂತಹ ವಿಚಾರ ಬಂದಾಗ ಪ್ರಾಮಾಣಿಕವಾಗಿ ನಾವು ಆ ವಿಚಾರವನ್ನು ಜನರ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ಸ್ಕ್ಯಾಂಡಲ್ವುಡ್ ಆಗ್ತಾ ಇದೆಯಾ, ಈ ನಟಿಯರ ರಂಪಾಟ ಇನ್ನು ಯಾವ ತಾರಕಕ್ಕೇನಾದರೂ ಏರುತ್ತಾ, ಯಾವೆಲ್ಲ ಅಂಶಗಳನ್ನು ಆಧರಿಸಿ ಮುಂದಿನ ವಿಚಾರಣೆ ನಡೆಯುತ್ತೆ, ಮತ್ತು ಈ ಡ್ರಗ್ಸ್ ದಂಧೆಯ ನೆಪದಲ್ಲಿ ಇನ್ನೂ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವಲ್ಲ, ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹಾಕೋಣ. ಎಸ್ ಸ್ನೇಹಿತರೆ, ಟಿವಿ5 ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನು ಬಜರಂಗ್ ದಳದ ಮುಖಂಡರಾಗಿರುವಂಥ ತೇಜಸ್ ಗೌಡ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಮತ್ತು ವಕೀಲರಾಗಿರುವಂಥ ಶ್ರೀ ರವೀಂದ್ರನಾಥ್ ಕಾಮತ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಆಧಾರದ ಸ್ವಾಗತ, ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ. ಓಕೆ, ಮೊದಲಿಗೆ ನಾನು ನಾಗರಾಜ್ ಅವ್ರನ್ನ ಮಾತನಾಡಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಿದ್ದಾವೆ, ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹಾಕೋಣ. ಈ ಡ್ರಗ್ಸ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೇಳ್ತಾ ಇದ್ದೆ, ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದ್ದಾವೆ. ಈ ನಶೆಯ ನಂಟು ರಾಜಕೀಯ ವಲಯಕ್ಕೂ ಕೂಡ ಅಂಟಿಕೊಂಡಿದೆ ಅಂತ ಹೇಳಿ ಪರಾರಿ ಆಗಿರುವಂಥ ಶೇಖ್ ಫಾಜಿಲ್ ಸಿಸಿಬಿ ಪೊಲೀಸರಿಗೆ ಸಿಕ್ಕ ಬಿದ್ದರೆ ಬಂಧಿತ ನಶೆ ರಾಣಿಯರ ಜೊತೆಗೆ ರಾಜಕಾರಣಿಗಳು, ಸಿನಿಮಾ ನಟನಟಿಯರ ಜಾತಕ ಕೂಡ ಬಯಲಾಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆದರೆ ಈ ನಡುವೆ ಮಾದಕ ಲೋಕದ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲಿಕ್ಕೆ ಸಿಸಿಬಿ ಪೊಲೀಸರು ಒಂದಿಷ್ಟು ಸಮಯಾವಕಾಶವನ್ನು ಕೇಳಿದ್ದಾರೆ. ಕಾಲಾವಕಾಶ ಕೂಡ ಸಿಕ್ಕಿದೆ. ಸ್ಯಾಂಡಲ್ವುಡ್ ನಾಶ ಗಿಣಿಗಳಿಗೆ ಮತ್ತೆ 3 ದಿನ ರಾಜ್ಯ ವಸತಿ ನಿಲಯವೇ ಗತಿಯಾಗಿದೆ. ಅದಕ್ಕೆ ಪೂರಕವಾದಂಥ ಡೀಟೇಲ್ಸ್ನ ನೋಡೋಣ, ತದನಂತರದಲ್ಲಿ ಚರ್ಚೆಯನ್ನು ಆರಂಭ ಮಾಡೋಣ. ಅದಕ್ಕೆ ಓಕೆ ಸ್ನೇಹಿತರೆ, ಇವತ್ತಿನ ಡೆವಲಪ್ಮೆಂಟ್ಸ್ಗಳನ್ನು ಗಮನಿಸ್ತಾ ಹೋದರೆ ಇದು ದಿನೇ ದಿನೇ ಬೇರೆ ಯಾವ ದಿಕ್ಕಿನೆಡೆಗೆ ಹೋಗಬಹುದು ಅನ್ನುವ ಒಂದಿಷ್ಟು ಅನುಮಾನಗಳು ಮತ್ತು ಕ್ಯೂರಿಯಾಸಿಟಿಗಳು ಕೂಡ ಮೂಡ್ತಾ ಇದ್ದಾವೆ. ಒಂದು ಕಡೆ ಇಡಿ ಪ್ರವೇಶ ಕೂಡ ಕೊಟ್ಟಿದೆ, ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಒಂದಿಷ್ಟು ಸುಳಿವು ಸಿಕ್ಕಿದೆ. ಮತ್ತು ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ನಟಿಯರಾಗಿರುವಂಥ ಸಂಜನಾ ಗಲ್ರಾಣಿ ಮತ್ತು ರಾಗಿಣಿಯವರು ನಡೆದುಕೊಳ್ತಾ ಇರುವಂಥ ರೀತಿ ಇಲ್ಲಿ ಪ್ರಕರಣಕ್ಕೆ ಪೂರಕವಾಗಿ ನಡೆದುಕೊಳ್ಳದೇ ಇದ್ದಾಗ ಅವರಿಗೆ ನಿಜಕ್ಕೂ ಕೂಡ ಮಾರಕವಾಗುತ್ತಾ, ಅಥವಾ ಕೋರ್ಟ್ ಇದನ್ನು ಹೇಗೆ ನೋಡುತ್ತೆ, ಮತ್ತು ವಕೀಲರು ಹೇಳೋ ಪರವಾಗ ಹೌದು ಅವರವರ ಕಕ್ಷಿದಾರರ ಪರವಾಗಿ, ಆರೋಪಿಯ ಪರವಾಗಿ ಅವರು ವಾದವನ್ನು ಮಂಡಿಸ್ತಾ ಇರ್ತಾರೆ. ಆದರೆ ಅದು ಎಷ್ಟು ಸತ್ಯಕ್ಕೆ ಪೂರಕವಾಗಿರುವಂಥ ಘಟನೆ ಅನ್ನೋದ್ರ ಬಗ್ಗೆ ಕೂಡ ಗಮನಿಸಬೇಕಾಗತ್ತೆ. ಹಾಗೆಯೇ ಕ್ಯಾಸಿನೋ ಕೂಡ ಇಲ್ಲಿ ಸದ್ದು ಮಾಡ್ತಾ ಇದೆ. ಕ್ಯಾಸಿನೋದಲ್ಲಿ ಪಾರ್ಟಿಯಲ್ಲಿ ಭಾಗಿಯಾದ ತಕ್ಷಣ ಅವರಿಗೆ ನಡುಕ ಶುರುವಾಗ್ಬಿಡುತ್ತಾ, ಅಥವಾ ಯಾವ ವಿಚಾರಕ್ಕೆ ಅವ್ರಿಗೆ ನಡುಕ ಶುರುವಾಗುತ್ತೆ? ರಾಜಕಾರಣಿಗಳು, ಉದ್ಯಮಿಗಳು ಎಲ್ಲ ಹೆಸರುಗಳು ಕೂಡ, ಪ್ರಭಾವಿಗಳ ಹೆಸರುಗಳು ಕೂಡ ಹೊರಗೆ ಬರಬಹುದಾ ಅನ್ನುವ ಆತಂಕ ಆದರೂ ಯಾಕೆ ಉಂಟಾಗುತ್ತೆ? ಮತ್ತು ಸಂಜನಾ ಹೇಳ್ತಾ ಇದ್ದಾರೆ, ತಾಕತ್ತಿದ್ರೆ ನೀವು ನಾನು ಹೇಳುವಂಥ ಹೆಸರುಗಳನ್ನು ವಿಚಾರಣೆಗೆ ಕರೆಸಿ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಯಾವ ಒಂದು ಪರಿಣಾಮವನ್ನು ಉಂಟು ಮಾಡಬಲ್ಲದು ಅನ್ನುವ ವಿಚಾರವನ್ನು ನಾವಿಲ್ಲಿ ಗಮನಿಸೋಣ. ಎಸ್ ಸರ್, ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಿ ನಾಗರಾಜ್ ಸರ್, ಏನು ಅನ್ನಿಸ್ತಾ ಇದೆ? ವಾಟ್ಸ್ ಯುವರ್ ಫಸ್ಟ್ ಥಾಟ್? ನಿಜವಾಗ್ಲೂ ಒಳ್ಳೆಯ ದಿಕ್ಕಲ್ಲಿ ಹೋಗ್ತಾ ಇದೆ ತನಿಖೆ, ಅಷ್ಟು ಹೇಳ್ಬೋದು ಶುರುವಲ್ಲಿ. ಜೊತೆಗೆ ನ್ಯಾಯಾಲಯದಲ್ಲಿ ದೇವರ್ ಏಬಲ್ ಟು ಸಬ್ಸ್ಟ್ಯಾನ್ಷಿಯೇಟ್ ಇವರು ಅವಶ್ಯಕತೆ ಇದೆ ಅಂತ. ಸೊ ಹಾಗೆ ಹೇಳಿದ್ರೆ ಸ್ವಲ್ಪ ಸಾಕಷ್ಟು ಸಬ್ಸ್ಟೆನ್ಸ್ ಅವ್ರ ಮುಂದೆ ಇರ್ಬೋದು ಅಂತ. ಅದ್ರ ಜೊತೆಗೆ ಈಗ ಇತ್ತೀಚೆಗೆ ಕೆಲವು ಅರೆಸ್ಟ್ ಕೂಡ ಆಗಿದ್ದಾವೆ. ಇನ್ನು ಅರೆಸ್ಟಿನ ಒಂದು ಹೊಸ ಹೊಸ ವ್ಯಕ್ತಿಗಳು ಕೂಡ ಬಂಧನಕ್ಕೊಳಗಾಗ್ತಾ ಇದ್ದಾರೆ. ಹೌದು,
ಬಂಧನಕ್ಕೆ ಒಳಗಾಗ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್, ಅವರಾಗೆ ಬಂದಿದ್ದು ಬೀಳ್ತಾ ಇಲ್ಲ. ಅವರಾಗೆ ಅವ್ರು ಯಾರು ಬಂದಿದ್ದಾರೆ ಇದು ಅಲ್ಲ, ಸ್ವಯಂ ಪ್ರೇರಿತರ ಯಾರು ಬಂದಿಲ್ಲ. ಈಗ ಉತ್ತರವನ್ನು ಹೇಳ್ತೀವಿ ಅಂತ ಅಷ್ಟೇ ಹೋಗ್ತಾ ಇದ್ದಾರೆ. ಹೌದೌದು, ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಎಫರ್ಟ್ಸ್ ಮಾಡಿ ಹಂಗೂ ಒಂದಿಬ್ಬರನ್ನ ತೆಗೆದಿದ್ದಾರೆ ಇವತ್ತು. ಟ್ರೂ. ಈಗ ಕಿಂಗ್ ಪಿನ್ ಅಂತ ಏನು ಹೇಳ್ತಿದ್ರೆ ನೀವು, ಅವರು ಇಬ್ಬರು ಸಿಕ್ಕಿದ್ದಾರೆ. ಹಾಂ ಸರ್, ಒಂದು ರಿವಿಲೇಷನ್ ನೋಡ್ಬೇಕು ಏನಾಗುತ್ತೆ ಅಂತ. ಮುಂದೆ ನಾವು ಹೇಳ್ತಾ ಇಲ್ಲ, ಅವ್ರು ಹೇಳಿರೋದನ್ನ ನಿಮ್ಗೆ ಹೇಳ್ತಾ ಇದೀವಿ ಅಷ್ಟೇ. ಅಲ್ಲ ಗಾಟ್ ಇಟ್. ಅಂದ್ರೆ ನೀವು ಹೇಳೋದಲ್ಲ, ಅದು ಅದೇ ಅಲ್ಲಿ ಆ ತರ ಒಂದು ಮಾಹಿತಿ ಸಿಗ್ತಾ ಇದೆ. ತನಿಖಾಧಿಕಾರಿ ಹೇಳಿರೋದು ಅಂತ ತಗೊಂಡ್ರು ಕೂಡ. ಎಸ್ ಸರ್. ಅಥವಾ ತನಿಖೆಯಿಂದ ಯು ಗಾಟ್ ಯುವರ್ ಓನ್ ಸೋರ್ಸ್ ಅಲ್ವಾ? ಎಸ್ ಸರ್. ಸೊ ಆ ಮುಖಾನ ನೋಡಿದ್ರೆ ಎಸ್, ದೇ ಆರ್ ಇನ್ ಎ ರೈಟ್ ಡೈರೆಕ್ಷನ್. ಓಕೆ. ಅವರು ಆದಷ್ಟು ಬೇಗ ಇನ್ನೂ ಈ ಕೇಸ್ನಲ್ಲಿ ಮುಖ್ಯವಾದವ್ರನ್ನ ಹಿಡೀಲಿ. ಇನ್ನು ಹೈ ಪ್ರೊಫೈಲ್ ಏನು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದರ ದೇ ಮೇ ಬಿ ಪೊಲಿಟಿಕಲ್ ಇರ್ಬೋದು, ಅಥವಾ ಬೇರೆ ಸೋಷಿಯಲ್ ಆರ್ಗನೈಸೇಷನ್ಸ್ ಇರ್ಬೋದು, ಅಥವಾ ಇಂಡಸ್ಟ್ರಿಯಲ್ಲಿ ಯಾರೇ ಪ್ರಭಾವಿಗಳಿದ್ರು ಕೂಡ, ಮತ್ತೆ ಸರ್ಕಾರ ಕೂಡ ಅಂತ ನಮಗಿಲ್ಲ, ತನಿಖಾಧಿಕಾರಿಗಿಲ್ಲ, ತನಿಖಾಧಿಕಾರಿಗಳಿಗಿಲ್ಲ, ಆದ್ರೆ ಸಮಾಜದ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಬಲಿ ಹಾಕ್ಬೇಕು. ಎಸ್ ಸರ್, ಎಸ್ ಸರ್. ಗಾಟ್ ಇಟ್ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಓಕೆ ರವೀಂದ್ರನಾಥ್ ಸರ್, ಬಹಳಷ್ಟು ದೊಡ್ಡ ದೊಡ್ಡ ಪ್ರಕರಣಗಳನ್ನು ನೀವು ನೋಡಿದಂಥವ್ರು, ಬಹಳಷ್ಟು ಪ್ರಕರಣಗಳನ್ನು ನೀವು ವಕಾಲತ್ ವಹಿಸಿ ಜಯಿಸಿದಂಥವರು, ಇಂಥ ವಿಚಾರದಲ್ಲಿ ನೀವು ಹೆಂಗೆ, ಯಾವ ಆ್ಯಂಗಲಲ್ಲಿ ನೋಡ್ತೀರಿ? ವಕೀಲರನ್ನ ಕೇಳುವಾಗ ಬಹಳ ನನಗೆ ಕ್ಯೂರಿಯಾಸಿಟಿ ಇದೆ. ನೀವು ಯಾರ ಪರವಾಗಿ ನೋಡ್ತೀರಿ? CCP ಪರವಾಗಿ ನೋಡ್ತೀರಾ, ಅಥವಾ ಏನು ಈಗ ಆರೋಪಕ್ಕೆ ಒಳಗಾಗಿರುವಂಥ ನಟಿಮಣಿಯರ ದೃಷ್ಟಿಕೋನದಲ್ಲಿ ನೋಡ್ತೀರಾ, ಅಥವಾ ಎಲ್ಲ ಆಯಾಮಗಳಲ್ಲೂ ನೋಡಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತೀರಾ? ವಾಟ್ಸ್ ಯುವರ್ ಆ್ಯಂಗಲ್? ನೋಡಿ, ಒಂದು ಕ್ರಿಮಿನಲ್ ಮೊಕದ್ದಮೆ ಅಥವಾ ಅಪರಾಧ ಪ್ರಕರಣ, ಅಪರಾಧ ಪ್ರಕರಣ ಹಲವಾರು ಆ್ಯಂಗಲಲ್ಲಿ ನಾವು ನೋಡಬೇಕಾಗುತ್ತೆ. ಅಬ್ಸಲ್ಯೂಟ್ಲಿ. ಇದು ಸಮಾಜದ ವಿರುದ್ಧದ ಒಂದು ಅಪರಾಧ. ಈ ಡ್ರಗ್ಸ್ ಒಂದು ಪಿಡುಗು. ಎಸ್ ಸರ್. ಸಮಾಜದ ವಿರುದ್ಧ ಒಂದು ಕ್ರೈಮ್. ಇದನ್ನ ಮಟ್ಟ ಹಾಕಬೇಕು ಅಂತೇಳಿ ಆದರೆ ಪೊಲೀಸವರು ತುಂಬ ಶ್ರಮಪಟ್ಟು ಇದರ ಹಿಂದೆ ಯಾರಿದ್ದಾರೆ, ಏನಿದ್ದಾರೆ, ಇದಕ್ಕೆ ಯಾರೆಲ್ಲ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಇದು ಯಾವ ರೀತಿಯಲ್ಲಿ ಈ ವ್ಯವಹಾರ ನಡೀತಾ ಇದೆ. ಈಗ ಸಾಕಷ್ಟು ಜನರನ್ನು CCB ಅವರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಏನು ಕರ್ನಾಟಕದಲ್ಲಿ ಈ ಕೇಸ್ ನಡೀತಾ ಇದೆ, ಬಾಂಬೆಯಲ್ಲಿ ಸಹ ಈ ಥರದ್ದೇ ಒಂದು ಮುಂಬೈಯಲ್ಲಿ ಕೇಸು ನಡೀತಾ ಇದೆ. ಸೊ ಇದರಲ್ಲಿ ಮುಖ್ಯ ಸುಶಾಂತ್ ಕೇಸಿಗೆ ಸಂಬಂಧ ರಿಯಾ ಚಕ್ರವರ್ತಿ ನಡೀತಾ ಇದೆ. ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದರೆ, ನಾನು ವಕೀಲನಾಗಿರ್ಬೋದು, ಹಲವಾರು ಅಪರಾಧಿಗಳಿಗೆ ಎಪಿಯರ್ ಆಗಿರ್ಬೋದು, ಕೋರ್ಟಲ್ಲಿ ಕೇಸ್ ನಡೆಸಿರ್ಬೋದು. ಈಗ ನಾನು ಸಮಾಜದ ಹಿತದೃಷ್ಟಿಯಿಂದ ನಾನು ನನ್ನ ಅನಿಸಿಕೆಗಳನ್ನು ಸಮಾಜದ ಹಿತದೃಷ್ಟಿಯಿಂದ ಕೊಡಬೇಕಾಗುತ್ತೆ. ಎಸ್ ಸರ್. ಇದಕ್ಕೆ ಒಂದೇ ಸೊಲ್ಯೂಷನ್ ಏನಂತ ಹೇಳಿದ್ರೆ ಮಂಪರು ಪರೀಕ್ಷೆ, ನಾರ್ಕೋ ಅನಾಲಿಸಿಸ್ ಟೆಸ್ಟ್. ಆದರೆ ಇದಕ್ಕೆ ಒಂದು ನಿರ್ಬಂಧ ಇದೆ. 2010ರಲ್ಲಿ ಸುಪ್ರೀಂ ಕೋರ್ಟ್ ಸೆಲ್ವಿ ಅನ್ನೋ ಕೇಸಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಆರೋಪಿಯ ಸಹಮತ, ಆತನ ಕನ್ಸೆಂಟ್ ತಗೊಂಡು ನೀವು ನಾರ್ಕೋ ಅನಾಲಿಸಿಸ್ ಟೆಸ್ಟಿಗೆ, ಯಾವ ಆರೋಪಿಯೂ ಅದಕ್ಕೆ ಕನ್ಸೆಂಟ್ ಕೊಡೋದಿಲ್ಲ, ಒಪ್ಪೋದಿಲ್ಲ. ಕರೆಕ್ಟ್. ಸೊ ಇದರಿಂದಾಗಿ ಏನಾಗಿದೆ, ತನಿಖಾ ಅಧಿಕಾರಿಗೆ ತೊಡಕಿದೆ. ಒಂದು ಇವತ್ತು ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಯಾವುದೇ ಒಂದು ಮೆಥಡ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಕ್ವಶನ್ ಕೇಳಬೇಕು, ಆನ್ಸರ್ ತಗೊಳ್ಬೇಕು ಅಷ್ಟೇನೆ. ಮತ್ತೆ ಪ್ರತಿಯೊಂದು ಸಹ ವಿಧದಲ್ಲಿ ಆರೋಪಿಗಳಿಗೆ ಪರವಾಗಿ ಯಾರಾದರೂ ಒಬ್ಬರು ನಿಂತು ಮಾತಾಡ್ತಾರೆ. ಸೊ ತನಿಖಾಧಿಕಾರಿಯ ಕೆಲಸ ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ, ಇವತ್ತು ನಾಳೆ ಈ ಅಪರಾಧವನ್ನು ಮಟ್ಟ ಹಾಕಬೇಕು ಅಂತೇಳಿ ಆದರೆ, ಇವತ್ತು ಈ ತನಿಖಾಧಿಕಾರಿ ಎಷ್ಟು ಇದರಲ್ಲಿ ಅಪರಾಧಿಗಳಿದ್ದಾರೆ ಅವರನ್ನು ಹಿಡಿಯುವಂಥ ಒಂದು ಕೆಲಸ ಮಾಡಬೇಕು. ಸೊ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಈ ಬಾಂಬೆ ಪ್ರಕರಣ ಮತ್ತು ಈ ಬೆಂಗಳೂರು ಪ್ರಕರಣವನ್ನು ತುಂಬ ಒಂದು ಇಂಪಾರ್ಟೆಂಟ್ ಪ್ರಕರಣ ಅಂತೇಳಿ ಪರಿಗಣಿಸಿ ಅವರು ಪಾರ್ಲಿಮೆಂಟಲ್ಲಿ ಒಂದು ಲಾ ಪಾಸ್ ಮಾಡಿ, ಎವಿಡೆನ್ಸ್ ಆ್ಯಕ್ಟಿಗೆ ಒಂದು ಅಮೆಂಡ್ಮೆಂಟ್ ಮಾಡಿ, ಇಂಥ ಪ್ರಕರಣಗಳಲ್ಲಿ ಆರೋಪಿಯ ಇದು ಕನ್ಸೆಂಟ್ ಬೇಡ, ಈ ಆರೋಪಿಯನ್ನು ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಒಳಪಡಿಸಬೇಕು. ಅಂದ್ರೆ ಕಾನೂನಿನಲ್ಲಿ ತಿದ್ದುಪಡಿ ತರಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಎಸ್ ಸರ್, ಗಾಟ್ ಇಟ್. ಮುಂದಿನ ಹಂತದಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ತಾ ಹೋಗ್ತೇನೆ. ಈಗ ನಮ್ಮ ಸ್ಯಾಂಡಲ್ವುಡ್ನ ನಟಿಯರೇ
ಆದರೆ ಅವ್ರು ಹೇಳುತ್ತಾ ಇರುವಂಥ ಹೇಳಿಕೆಗಳು ಅಫ್ಕೋರ್ಸ್ ನಾವು ತಪ್ಪು ಮಾಡಿದ್ದೀವಿ ಬನ್ನಿ ನಂಗೆ ಶಿಕ್ಷೆ ಕೊಟ್ಬಿಡಿ ಅಥವಾ ತಪ್ಪಾಯಿತು ಬಿಟ್ಬಿಡಿ ಅಂತೇನು ಯಾರೂ ಹೇಳ್ತಾ ಇಲ್ಲ. ಆದರೆ ಇವರು ಅವರ ಒಂದು ರಿಜಿಡಿಟಿಯನ್ನು ಅಥವಾ ಅವ್ರು ರಿಜೆಕ್ಟ್ ಮಾಡ್ತಾ ಇರುವಂಥ ರೀತಿಯನ್ನು ಗಮನಿಸಿದರೆ, ಅವರ ನಡವಳಿಕೆಯನ್ನು ಗಮನಿಸಿದರೆ ಬಹಳಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಎಸ್, ತೇಜಸ್ ಗೌಡ ಅವರು ಬಜರಂಗ ದಳದ ಮುಖಂಡರು ಈಗಾಗಲೇ ಪಬ್ ಮತ್ತು ಬಾರ್ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಹೋರಾಡಿದ್ದಾರೆ, ಒಂದಿಷ್ಟು ಯಶಸ್ಸನ್ನು ಕಂಡಿದ್ದಾರೆ, ಇನ್ನೂ ಕೂಡ ಅವಿರತವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವ ಇಂಟೆನ್ಷನ್ ಇಂದ ಇವತ್ತಿನ ಚರ್ಚೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಇದು ಮೇಲ್ನೋಟಕ್ಕೆ ಬರೀ ಡ್ರಗ್ ದಂಧೆ, ಡ್ರಗ್ ಸೇವಿಸಿದ್ವಿ ಆರಾಮ್ ಮಲ್ಕೊಂಡ್ವಿ ಅನ್ನೋ ತರ ಇಲ್ಲ, ಇದು ಬೇರೆ ರೀತಿಯಾದಂತಹ ಸಮಾಜದ ದುಷ್ಪರಿಣಾಮಗಳಿಗೆ ಕಾರಣವಾಗಬಹುದು ಅನ್ನುವ ಒಂದು ಕಾರಣಗಳನ್ನ ಅವರು ನಮೂದಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಕುಡ್ ಯು ಗೋ ಅಹೆಡ್ ತೇಜಸ್? ಡೆಫಿನೆಟ್ಲಿ ಇಡೀ ನಮ್ಮ ದೇಶದಲ್ಲಿ ಹಾ 3 ರಂಗ ತುಂಬ ಡೇಂಜರಸ್ ನಮ್ಮ ದೇಶಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ. ಯಾವ್ದು ತುಂಬ ಡೇಂಜರು ಅಂತಂದರೆ ಒಂದು ಗ್ಯಾಂಬ್ಲಿಂಗು, ಇನ್ನೊಂದು ಪ್ರಾಸ್ಟಿಟ್ಯೂಷನ್ನು, ಇನ್ನೊಂದು ಡ್ರಗ್ಸ್. ಓಕೆ, ಇದು ಮೂರು ಇಂಟರ್ಲಿಂಕ್ ಆಗಿರುತ್ತೆ, ಚೈನ್ ಲಿಂಕ್ ಆಗಿರುತ್ತೆ. ಗ್ಯಾಂಬ್ಲಿಂಗ್ ಈಗೇನು ಕೆಸಿನೋ ಅಂತ ಹೇಳ್ತಿದ್ದೀರಾ, ಅಲ್ಲಿ ಜನ ಹೋಗೋದಿಕ್ಕೆ ಗ್ಯಾಂಬ್ಲಿಂಗ್ ಹಾಡೋ ಒಂದು ಇದಕ್ಕೆ. ಪ್ರಾಸ್ಟಿಟ್ಯೂಷನ್ ಈ ಡ್ರಗ್ ಸೇವನೆಯಿಂದ, ನಾನು ಓದ್ಸತಿ ಡಿಬೇಟಲ್ಲಿ ಚರ್ಚೆ ಕುತ್ಕೊಂಡಾಗೂ ಹೇಳ್ದೆ, ಡ್ರಗ್ ಸೇವನೆ ಮಾಡಿ ಡ್ರಗ್ ಸೇವ್ಸಕ್ಕೆ ಹಣ ಇಲ್ದೇ ಇರ್ಬೇಕಾದ್ರೆ ಎಷ್ಟೋ ಜನ ಕಾಲೇಜ್ ವಿದ್ಯಾರ್ಥಿನಿಯರು ತನ್ನ ಮೈ ಮಾರ್ಕೊಂಡು ಡ್ರಗ್ಸ್ ಅಂತಹ ಅನೇಕ ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಹೌದು. ಎಸ್. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಪ್ರತಿ ಒಂದಲ್ಲೂ ಈ ಏನ್ ನಾನು ಈ 3 ರಂಗ ಹೇಳಿದ್ನಲ್ಲ, ಗ್ಯಾಂಬ್ಲಿಂಗ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಪ್ರಾಸ್ಟಿಟ್ಯೂಷನ್ ಆಗಿರ್ಬೋದು, ತುಂಬಾ 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 ಅಪಾಯ, ನಮ್ಮ ದೇಶಕ್ಕೆ ತುಂಬಾ ಅಪಾಯ ಇದೆ ಇದರಿಂದ. ಇವಾಗ ತನಿಖೆ ಏನಾಗ್ತಿದೆ ಅಂದ್ರೆ ನೀವು ಹೇಳೋದು ಅವರ ಲೈವ್ಲಿಹುಡ್ ಕೂಡ ಹೋಗುತ್ತೆ ಮತ್ತು ಅವರ ಏನು ಕನಸುಗಳೆಲ್ಲ ನುಚ್ಚು ನೂರಾಗ್ತವೆ, ಸಮಾಜಕ್ಕೆ ದುಡ್ಡು ಆಗತ್ತೆ. ಹೌದು. ಇದಕ್ಕೆ ಯಾರು ಈ ಗ್ಯಾಂಬ್ಲಿಂಗ್ ಅನ್ನೋ ಇದಕ್ಕೆ ನೀವು ಹೇಳ್ತಿದ್ದೀರಾ, ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು, 100% ಸತ್ಯ. ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು ದುಡ್ಡಿರೋರು ಅಂತ ಅನ್ಕೊಳ್ಳೋಣ. ಅಲ್ಲ, ದುಡ್ಡಿಯವರು ಅಂತ ಅಲ್ಲ, ಒಂದು ಉದಾಹರಣೆ ಕೊಡ್ತೀನಿ. ದುಡ್ಡಿಯವರು ಅಂತಾನೆ ಅಲ್ಲ, ಕಾಲೇಜಿನ ವಿದ್ಯಾರ್ಥಿಗಳು ಸಹ ರಜದ ಸಮಯದಲ್ಲಿ ಕೆಸಿನೋಗೆ ಭಾಗವಹಿಸಿರೋದು ಉದಾಹರಣೆಗಳಿದೆ. ಏನಕ್ಕೆ ಅಂದ್ರೆ, ಕೆಸಿನೋದ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಬೆಂಗಳೂರಲ್ಲಿ ಕುತ್ಕೊಂಡು ಅಲ್ಲಿರೋ ಚಿಪ್ ಏನ್ ಕೊಡ್ತಾರಲ್ಲ, ಇಲ್ಲ ಆನ್ಲೈನ್ ಮೂಲಕ ಬುಕ್ ಮಾಡ್ಕೋಬಹುದು. ಆನ್ಲೈನ್ ಮೂಲಕ ಅಂದ್ರೆ ಚಿಪ್ ತಗೊಂಡು ಎಂಟ್ರಿ ಆಗಿ ನೀವು ಆ ಚಿಪ್ ಮೂಲಕ ಗೇಮ್ಸ್ ಆಡ್ಬೇಕು. ಆ ಚಿಪ್ ಕೊಡ್ಬೇಕು ನಿಮ್ಗೆ, ಕೊನೆಗೆ ಎಷ್ಟು ಗೆದ್ದಿರ್ತೀರ ಅದು ನಿಮ್ಗೆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ. ಇಲ್ಲಿಂದ ಕುತ್ಕೊಂಡು ನೀವು ಬಹುಶಃ 2017 ಒಂದು ಪ್ರಕರಣ ಆಗುತ್ತೆ, ಪೊಲೀಸರು ಬೇಯಿಸ್ತಾರೆ, ರಾಬ್ರಿ ಪ್ರಕರಣ. ಒಬ್ಬ ಕಾಲೇಜಿನ ವಿದ್ಯಾರ್ಥಿ ರಾಬ್ರಿ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ. ಅವನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನು ಒಂದು ಹೇಳ್ತಾನೆ, ಎತ್ತುತ್ತಿದೆ, ಗೋವಾಗ ಹೋಗ್ತಿದೆ, ಅಲ್ಲಿ ನನ್ ಗ್ಯಾಮ್ಲಿಂಗ್ ಮುಗಿಸ್ಕೊಂಡು ತಿರ್ಗಾ ನಾನು ಶನಿವಾರ ನೈಟ್ ವಾಪಸ್ ಬರ್ತಿದೆ, ಅದಕ್ಕೆ ನಂಗೆ ದುಡ್ಡು ಬೇಕಾಗಿತ್ತು, ಆ ಒಂದ್ ಕಾರಣಕ್ಕೋಸ್ಕರ ಚೈನ್ ಸ್ನ್ಯಾಚಿಂಗ್ ಮಾಡ್ತಿದೆ, ರಾಬ್ರಿ ಮಾಡ್ತಿದೆ ಅಂತ ಹೇಳ್ತಾನೆ. ಈ ಮಟ್ಟಕ್ಕೆ, ಇಷ್ಟು ಮಟ್ಟಕ್ಕೆ ಪ್ರಭಾವ ನಮ್ಮ ಯುವ ಸಮೂಹ ಮೇಲೆ ಬಿದ್ದಿದೆ. ಆಮೇಲೆ ಪ್ರಾಸ್ಟಿಟ್ಯೂಷನ್ ಹೇಗೆ ಅಂತ ಅಂದ್ರೆ, ಯಾರು ನಿರಂತರವಾಗಿ ಪಬ್ಗೆ ಹೋಗ್ತಾ ಇರ್ತಾರೆ ನಮ್ಮ ಹೆಣ್ಮಕ್ಳು, ಅವ್ರಿಗೆ ಏನಾಗುತ್ತೆ ಅಂದ್ರೆ, ಡ್ರಗ್ ಸೇವನೆ ಮಾಡೋದಕ್ಕೆ ಕಾಸಿಲ್ಲ, ಮತ್ತೆ ಅವ್ರ ಲೈಫ್ ಸ್ಟೈಲು ಹೇಗೆ ಅಂದ್ರೆ, ಪಬ್ಗೆ ಹೋದಾಗ ಅವರು ಎಲ್ಲ ಅಬ್ಸರ್ವ್ ಮಾಡ್ತಾರೆ, ಯಾವ ತರ ಬಟ್ಟೆ ಹಾಕ್ಬೇಕು, ಯಾವ ಬ್ರ್ಯಾಂಡ್ ಬಟ್ಟೆ ಹಾಕ್ಬೇಕು, ಅವ್ರು ಬೇರೆಯವ್ರನ್ನ ಅಬ್ಸರ್ವ್ ಮಾಡಿ ಅಳವಡಿಸ್ಕೊಡ್ತಾರೆ, ಒಟ್ಟು ಅವ್ರ ತನ ಕಲ್ಕೋತಿದ್ದಾರೆ. ಆಮೇಲೆ ಡ್ರಗ್ಸ್ ಪ್ರಾಸ್ಟಿಟ್ಯೂಷನ್ ಹೇಗೆ ಅಂತಂದ್ರೆ, ಡ್ರಗ್ಸ್ಗೆ ಹಣ ಇಲ್ಲ, ಸಮಯ ಇಲ್ಲ, ಇದಕ್ಕೆ ಹಣ ಇಲ್ಲ ಅಂದ್ರೆ ಇಲ್ದಿರ್ಬೇಕಾದ್ರೆ ಅವ್ರು ತನ್ನ ಮೈ ಮಾರ್ಕೊಂಡು ಡ್ರಗ್ಸ್ ಸೇವನೆ ಮುಂತಾದ ಎಲ್ಲಕ್ಕೂ ಇಂಟರ್ಲಿಂಕ್ ಇದೆ. ಈ ಒಂದು ಓಕೆ, ಈ ಇಂಟರ್ಲಿಂಕ್ಡ್ ಆಗಿರುವಂಥ ವಿಚಾರವನ್ನ, ಆ ಲಿಂಕ್ನ ಕಟ್ ಮಾಡಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಅಲ್ಲೆಲ್ಲೋ ನಡೀತಾ ಇದೆ ಅಂತ ನಾವು ಸುಮ್ಮನೆ ಬೆಚ್ಚಿಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಪೊಲೀಸರು ಎಷ್ಟು ಸೀರಿಯಸ್ ಆಗಿ ತನಿಖೆ ಮಾಡ್ತಿದ್ದಾರೆ ಅಂತಂದ್ರೆ, ಶೇಷಾದ್ರಿಪುರಂ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ, ಒಂದು ಸಣ್ಣ ಮಕ್ಕಳು ಗಾಂಜಾ ಸಿಕ್ಕಿರೋದು, ದೀರ್ಘವಾಗಿ ಅವರು ಅದನ್ನ ತನಿಖೆ ಮಾಡಿ 10 ದಿನಗಳ ತರ ಅದಕ್ಕೆ ಏನೇನ್ ಬೇಕು ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಸಾಹೇಬ್ರಿಗೆ ಗೊತ್ತಿರ್ತದೆ, ಅದನ್ನ ಮಾಡಿ 5 ಕೋಟಿ ಮೌಲ್ಯದಷ್ಟು ಗಾಂಜಾನ ವಶಪಡಿಸ್ಕೊಂಡಿದ್ದಾರೆ. ಅಂಡರ್ ಗ್ರೌಂಡ್ ಅಲ್ಲಿ ಏನ್ ಬೆಳೀತಿದ್ರು ಅದನ್ನ ವಶಪಡಿಸ್ಕೊಂಡಿದ್ದಾರೆ. ಕರೆಕ್ಟ್. ಠಾಣಾಧಿಕಾರಿ ಕೃಷ್ಣಮೂರ್ತಿ ಅಂತ ಅವ್ರಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಫೈನ್, ಆಯ್ತು, ನಿಜ. ಅಂದ್ರೆ ಆ ಕೆಲಸವನ್ನು ಮಾಡ್ತಾ ಇದೆ. ಸದ್ಯಕ್ಕೆಲ್ಲ ಕೂಡ ನಾವು ಮ್ಯಾಚ್ ವಿನ್ ಆಗಬಹುದು ಅನ್ನುವ ಹಂತದಲ್ಲೇ ನಾವು ನೋಡ್ತಾ ಇದ್ದೀವಿ. ಆದ್ರೆ ಫೈನಲ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇದೆ. ಎಷ್ಟು ದಿನಗಳವರೆಗೂ ಕೂಡ ಈ ಪಂದ್ಯ ನಡೆಯುತ್ತೆ ಅಂತ ನೋಡೋರು ಕೂಡ ಇದ್ದಾರೆ. ಬಹಳಷ್ಟು ಹಿರಿಯರಿಗೆ ಈ ಪ್ರಶ್ನೆ ಕಾಡ್ತಾ ಇದೆ, ಯುವಕರಿಗೆ ಅಥವಾ ಈ ಹೊಸ ವಿಚಾರ ಅಂತ ಅನ್ನಿಸಿದವ್ರಿಗೆ ವಾವ್ ಸೂಪರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ, ಪಾಸ್ಟ್ ರೆಕಾರ್ಡ್ ನೋಡಿದಾಗ, ನಮ್ಮ
ಸಮಾಜದಲ್ಲಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆದ್ರೆ ಹೆಂಗ್ರಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಹೆಂಗ್ರಿ ಅವ್ರ ಹೆಸರು ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಟಿ ಸಂಜನಾ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾಗರಾಜ್ ಸರ್, ನಿಮ್ಗೆ ತಾಕತ್ತಿದ್ರೆ ನಾನು ಹೇಳುವಂತ ವ್ಯಕ್ತಿಯನ್ನ ಕರೆಸಿ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು CCB ಅಧಿಕಾರಿಗಳಿಗೆ ಚಾಲೆಂಜ್ ಮಾಡುವಷ್ಟು ದುರಹಂಕಾರ ಅಥವಾ ಆ ಒಂದು ಅವರ ಆಕ್ರೋಶ ಅಥವಾ ಅದು ಧೈರ್ಯನ ಅಥವಾ ಅವರ ಒಂದು ಹುಂಬತನನ, ಅದಕ್ಕೆ ಅಧಿಕಾರಿಗಳು ಹೆಂಗೆ ಉತ್ತರ ಕೊಡಬೇಕು ಮತ್ತು ಅಧಿಕಾರಿಗಳಿಗೆ ಇದು ಎಷ್ಟು ಅವರ ಪ್ರಾಮಾಣಿಕತೆಯ ಪ್ರಶ್ನೆ ಅಂತ ನಿಮಗನ್ಸುತ್ತೆ? ಬಹುಶಃ ಅದು ಡ್ರಗ್ ಎಫೆಕ್ಟಿವ್ ಇರಬೇಕು. ಈ ಡ್ರಗ್ಸ್ ತಗೊಂಡ್ರೆ ಒಂದು ರೀತಿಯ ಹ್ಯಾಲುಸಿನೇಷನ್ ಬರ್ತದೆ, ಹ್ಯಾಲುಸಿನೇಷನ್ ಸ್ಟೇಟ್ ಹೋಗ್ತಾರೆ, ಮೈಂಡ್ ಸ್ಟೇಟ್ ಆಫ್ ಮೈಂಡ್, ಅಂದರೆ ಒಂದು ಭ್ರಮಾಲೋಕಕ್ಕೆ ಹೋಗ್ಬಿಡ್ತಾರೆ. ತಾಕತ್ತಿದ್ರೆ ನನಗೆ ಮುಟ್ಟಿ ಅಂದರು, ಮುಟ್ಟಿದ್ರು. ಓಕೆ, ತಾಕತ್ತಿದ್ರೆ ನೀವು ನಮ್ಮನ್ನ ಜೈಲು ಹಾಕಿ ಅಂದ್ರೆ ಹಾಕಿದ್ರು, ಜೈಲು ಎಕ್ಸ್ಟೆಂಡ್ ಮಾಡಿ ಅಂದ್ರೆ ಮಾಡಿದ್ರು. ಇನ್ನು ಏನ್ ಮಾಡ್ಬೇಕಂತ ಸಹಚರರು ಬರ್ತಾರೆ. ಸಂಜನಾ ಅವರಿಗೆ ತಾಕತ್ತಿದ್ರೆ ಮುಟ್ಟಿ ಅಂತ ಹೇಳಿದಾಗ ಅದು ಸಾಮಾನ್ಯ ಪ್ರಶ್ನೆ ಅನ್ಸುತ್ತೆ. ಆದ್ರೆ ತಾಕತ್ತಿದ್ರೆ ದೊಡ್ಡ ದೊಡ್ಡವ್ರ ಹೆಸರನ್ನ ಹೇಳ್ತೀನಿ ಮಾಡಿ ನೀವು ಅರೆಸ್ಟ್ ಮಾಡಿ ಹೇಳಿದ್ದು. ಅವಳು ಕೂಡ ದೊಡ್ಡವಳೆ. ಶಿ ಈಸ್ ಆಲ್ಸೋ ಸೆಲೆಬ್ರಿಟಿ. ಶಿ ಈಸ್ ನಾಟ್ ಎನ್ ಆರ್ಡಿನರಿ ಗರ್ಲ್. I mean, there is no difference between ordinary and celebrity for an IO. Okay. But in the society, ನೀವು ಜಾಸ್ತಿ ಮಾತಾಡ್ತೀವಿ ಯಾಕೆ ಆ ವಿಷಯದಲ್ಲಿ ಅಂತ ಹೇಳಿದ್ರೆ ಇಂಥವರೆಲ್ಲ ಇನ್ವಾಲ್ವ್ ಆಗಿದ್ದಾರಲ್ಲ ಅಂತ. ಹೌದು. ಆದರೆ ತನಿಖಾಧಿಕಾರಿಗೆ ಅದೇನಿಲ್ಲ. ಯು ಶುಡ್ ಗೆಟ್ ರಿಡ್ ಆಫ್ ಆಲ್ ದೀಸ್ ಥಿಂಗ್ಸ್. ಯು ಮಸ್ಟ್ ಓನ್ಲಿ ಸಿ ದಿ ಮೆರಿಟ್ಸ್ ಆ್ಯಂಡ್ ಆಕ್ಟ್ ಅಪಾನ್. ಆ ಒಂದು ದಿಸೆಯಲ್ಲೇ ಹೋಗಬೇಕು, ಆ ಒಂದು ಫ್ರೇಮ್ ಆಫ್ ಮೈಂಡಲ್ಲೇ ಇರಬೇಕು ಅವರು. ಯು ಶುಡ್ ನಾಟ್ ಗೆಟ್ ಪೊಲ್ಯೂಟೆಡ್. ಕರೆಕ್ಟ್. ಅವರೇನು ನಶೆದಲ್ಲಿ ಭ್ರಮಾರೋಗಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯು ಶುಡ್ ಸಿಟ್ ಫಾರ್ಮ್ ಆ್ಯಂಡ್ ಡೂ ಇನ್ ಅಕಾರ್ಡೆನ್ಸ್ ದ ವಾಟ್ ಎವರ್ ದಿ ಲಾ ಪ್ರಿಸ್ಕ್ರೈಬ್ಸ್. ಅದಕ್ಕೆ ಯಾರ್ದು ಭಯ ಬೇಕಾಗಿಲ್ಲ. ಅದು ಸೆಲೆಬ್ರಿಟಿ ಆಗಿರಲಿ, ಬೆಗ್ಗರ್ ಆಗಿರಲಿ, ಎಲ್ಲ ಒಂದು ಯಾರೇ ಆಗಿರಲಿ, ಕಮ್ ಆಟ್ ಮೇ ಐ ಡೂ ಇಟ್ ಅಂತ. ಸರ್, ಅಲ್ಲ ಇಷ್ಟು ಹೇಳಿದಷ್ಟು ವಾಸ್ತವದಲ್ಲೂ ಅದೇ ರೀತಿಯಾದಂಥ ವಾತಾವರಣ ಇರಬಹುದಾ ಅಂತ ಬಹಳಷ್ಟು ಜನ ಅನುಮಾನಿಸ್ತಾ ಇದ್ದಾರೆ. ಯಾಕೆ ಅನುಮಾನ ಮಾಡಬೇಕು? ಸಿ ಇಟ್ ನೋಡಿ, ಸ್ಪೆಕ್ಯುಲೇಟ್ ಮಾಡಬೇಕು. ಈಗ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಅಲ್ಲ. ಸೊ ದೋಸ್ ಹೂ ಸ್ಪೆಕ್ಯುಲೇಟ್ ದೇ ಹ್ಯಾವ್ ಬಿನ್ ಪ್ರೂವ್ಡ್ ರಾಂಗ್. ಆದ್ರಿಂದ ಐ ಡೋಂಟ್ ಥಿಂಕ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಸೋ ಈಸಿಲಿ. ನನಗೆ ಅನಿಸೋದಿಲ್ಲ. ಬಿಕಾಸ್ ದ ವೇ ಇನ್ ವಿಚ್ ಥಿಂಗ್ಸ್ ಆರ್ ಗೋಯಿಂಗ್ ಅಹೆಡ್ ಆ್ಯಂಡ್ ಪ್ರೋಗ್ರೆಸ್ ಇಸ್ ಮೇಡ್, ಡೆಫಿನೆಟ್ಲಿ ದೇ ಆರ್ ಅಟ್ ಇಟ್. ಆ ಒಂದು ದೆಸೆಯಲ್ಲೇ ಹೋಗ್ತಾ ಇದ್ದಾರೆ, ನೋ ಡೌಟ್. ಅವರೇನಾದರೂ ದಾರಿ ತಪ್ಪಿದರೆ ಜನ ವಾಚ್ ಮಾಡ್ತಿದ್ದಾರೆ. ಬರೀ ಜನ ಅಷ್ಟೇ ಅಲ್ಲ, ಮೀಡಿಯಾ ಮಾಧ್ಯಮ ವಾಚ್ ಮಾಡ್ತಾ ಇದೆ. ಅಂಡ್ ಈವನ್ ನ್ಯಾಯಾಲಯಗಳು ಕೂಡ ವಾಚ್ ಮಾಡ್ತಾ ಇದ್ದಾರೆ. ಎಲ್ಲ ವಾಚ್ ಮಾಡ್ಲಿ, ಆದ್ರೆ ಇದು ಪ್ಯಾಚ್ ಆಗದೆ ಇರೋ ರೀತಿಯಲ್ಲಿ ಎಲ್ಲರೂ ಎಷ್ಟು ಮಾಡಲೇಬೇಕು, ಮಾಡ್ತಾರೆ. ಬಿಕಾಸ್ ಈಗ ನಮ್ಮ ವಕೀಲರು ಹೇಳಿದ್ರು ಒಂದು ಮಂಪರ ಪರೀಕ್ಷೆ ಅಂತ, ಅದು ಸೆಲ್ವಿ ಕೇಸ್ ರೆಫರ್ ಮಾಡಿದ್ರು. ಸೆಲ್ವಿ ಕೇಸ್ ಐವೋ ನಾನೇ. ಅಲ್ಲಿ ಸಬ್ಸಿಕ್ವೆಂಟ್ ಆಗಿ ನಮ್ಮ ಹೈಕೋರ್ಟ್ದೇ ಒಂದು ಡಿಸಿಷನ್ ಇತ್ತು, ಮಹಾರಾಷ್ಟ್ರ ಹೈಕೋರ್ಟ್ದು ಒಂದು ಡಿಸಿಷನ್ ಇತ್ತು, ನಾಟ್ ಟು ಕ್ಯಾರಿ ಆನ್ ದಿ ದಿ ಟೆಸ್ಟ್ ಅನ್ಲೆಸ್ ದೇ ಒಪೇನ್ ಅಂತ. ನಮ್ಮ ಕೋರ್ಟ್ನವರು ಅದನ್ನ ಟರ್ನ್ ಡೌನ್ ಮಾಡಿ ಮಾಡಬೇಕು ಅಂತ ಇಲ್ಲ. ನಮ್ಗೆ ಹೈಕೋರ್ಟ್ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟರು. ಸಿ ನೀವು ಹೋಗ್ತೀರಾ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಸರ್ ಇದು. ನಿಮ್ಮಿಂದ ಮಾಹಿತಿಯನ್ನು ಪಡಿಲೇಬೇಕು. ಐ ನೀಡ್ ಟು ಟೇಕ್ ಎ ಬ್ರೇಕ್. ಖಂಡಿತವಾಗ್ಲೂ ನಿಮ್ಮಿಂದ ಮಾಹಿತಿಯನ್ನು ಪಡಿತೇನೆ. ಬಹಳ ಯಾಕಂತ ಹೇಳಿದ್ರೆ ಅವರೇ ಐಒ ಆಗಿ ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರುವಾಗ ಅಲ್ಲಿ ವಾಸ್ತವ ಚಿತ್ರಣ ಏನು ಅನ್ನೋದು ಮತ್ತಷ್ಟು ಸುಲಭವಾಗಿ ನಮಗೆ ಸಿಗಬಹುದು ಅನ್ನುವ ಒಂದು ಅನಿಸಿಕೆ. ಎಸ್ ಸ್ನೇಹಿತರೆ, ಇವತ್ತು ಡ್ರಗ್ಸ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವಾರದಿಂದ ದಿನೇ ದಿನೇ ಇದು ತೀವ್ರತೆಯನ್ನ ಪಡಿತಾ ಇದೆ. ಇದು ಬರೀ ಸ್ಯಾಂಡಲ್ವುಡ್ ಅನ್ನುವ ಕಾರಣಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ದೊಡ್ಡ ಪಿಡುಗಾಗಿ ಪರಿಣಮಿಸಬಾರದು ಅನ್ನೋ ಉದ್ದೇಶದಿಂದ ಮಾಧ್ಯಮ ಕೂಡ ಈ ಪ್ರಕರಣವನ್ನ ಬಹಳ ಬಹಳ ಕೂಲಂಕಷವಾಗಿ ಬೆನ್ನಹತ್ತಿದೆ. ಅಫ್ಕೋರ್ಸ್ ಎಲ್ಲ ಪ್ರಕರಣಗಳನ್ನು ಕೂಡ ಫಾಲೋ ಅಪ್ ಮಾಡುತ್ತೆ. ಆದರೆ ಈ ವಿಚಾರ ಬಹಳಷ್ಟು ಪೋಷಕರಿಗೂ ಕೂಡ ತಲೆನೋವಾಗಿರುವಂತಹ ಸಂಗತಿಯಾಗಿದೆ. ಎಷ್ಟೋ ಕನಸುಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳನ್ನ, ಅವರ ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ. ಆದರೆ ಅವರು ತಮ್ಮ ಕನಸನ್ನ ನುಚ್ಚು ನೂರು ಮಾಡಿ ಏನು ಮಕ್ಕಳ ಮೇಲೆ ಇಟ್ಟಂತ ಭರವಸೆ, ನಂಬಿಕೆ ಎಲ್ಲವೂ ಕೂಡ ಹುಸಿಯಾದಾಗ ತಂದೆ ತಾಯಿಗಳು ಕೂಡ ಖಿನ್ನತೆಗೆ ಒಳಗಾಗಿ ಜೀವವನ್ನ ಕಳೆದುಕೊಂಡಿರುವಂತಹ ಅನೇಕ ಪ್ರಕರಣಗಳನ್ನು ಕೂಡ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇರುವಾಗ ಈ ಪ್ರಕರಣ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಹೌದು, ಈಗ ತನಿಖೆ ನಡೀತಾ ಇದೆ. ಆದ್ರೆ ತನಿಖೆ ನಡೀತಾ ಇರುವಾಗ ಪೂರಕವಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ, ಸಹಕಾರ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಮಂಪರು ಪರೀಕ್ಷೆ ಕೂಡ ಸದ್ದು ಮಾಡ್ತಾ ಇತ್ತು. ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೆಲ್ವಿ ಪ್ರಕರಣವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಆ ಕೇಸ್ನಲ್ಲಿ ಐಒ ಆಗಿ ಕೆಲಸ ಮಾಡಿದಂತಹ ನಾಗರಾಜ್ ಅವರು ಕೂಡ ಮಾತನ್ನ ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸರ್, ಕುಡ್ ಯು ಗೋ ಅಹೆಡ್ ಆನ್ ದಿಸ್? ಅಂದ್ರೆ ಏನ್ ಸವಾಲುಗಳು ವ್ಯಕ್ತವಾಗುತ್ತವೆ ಆ ಟೈಮ್ನಲ್ಲಿ ಅಂತ ಹೇಳಿ? ಈಗ ಅಫ್ಕೋರ್ಸ್ ರೈಟ್ ಟು ಸೈಲೆನ್ಸ್ ಇಸ್ ದ ರೈಟ್, ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಆದರೆ ಏನು ನಮಗೆ ಬೇಕಾಗಿದೆ ತನಿಖೆಗೆ, ಆ ಒಂದು ಡೈರೆಕ್ಟ್ ವಿಟ್ನೆಸ್ ಇರೋದಿಲ್ಲ. ಮತ್ತು ಯಾರು
ಹೈ ಪ್ರೊಫೈಲ್ನವ್ರು ಇರ್ತಾರೆ, ಅವರಿಗೆ ಯು ಕೆನಾಟ್ ಬಿ ರೂತ್ಲೆಸ್. ಆ ಥ್ರ್ಯಾಶ್ ಮಾಡ್ಲಿಕ್ಕಾಗಲ್ಲ, 3rd ಡಿಗ್ರಿ ಯೂಸ್ ಮಾಡ್ಲಿಕ್ಕಾಗಲ್ಲ, ಹಾಗೆ ಅಂತ ಅಲ್ಲ ಹೇಳಿ. ಈಗ ನೋಡಿ ಸರ್, ಅಲ್ಲ, ಬರ್ತೇನೆ, ಬರ್ತೇನೆ. ಈಗ ನೀವು ಯಾವುದೇ ಮಾಡಬಾರ್ದು. ಯಾರೇ ಇದ್ರೂ ಕೂಡ ನಮ್ಗೆ ಇವೆಲ್ಲ ಒಂದೇ ಐವೋಗೆ ಅಂತ ಹೇಳಿದ್ರಿ ಅಲ್ಲ, ಆದ್ರೂ ಕೂಡ ಇದು ಅಲ್ಲ ಕೇಳಿ, ಹೌದು ಹೋಗ್ತೇನೆ. ಬಟ್ ಮೋರ್ ಓವರ್ ಶಿ ಈಸ್ ಎ ಲೇಡಿ ಆ್ಯಂಡ್ ಸಿಟ್ಟಿಂಗ್ MLA, sitting MLA of that Tamil Nadu Assembly. So lot of it was a critical situation. But we have to break the ice. Yes. ಹೇಗೆ there is scientific way to deal with it. ಆದವರೆಗೂ ಮಹಾರಾಷ್ಟ್ರ ಹೈಕೋರ್ಟು ಒಂದು ಆರ್ಡರ್ಸ್ ಇಶ್ಯೂ ಮಾಡಿತ್ತು, ಈ ಥರ ವಿತೌಟ್ ದಿ ಕನ್ಸೆಂಟ್ ನೀವು ಮಾಡಬಾರ್ದು ಅಂತ. ಮಾಡೋ ಹಾಗಿಲ್ಲ. ನಾವು ಅದರ ವಿರುದ್ಧ ನಮ್ಮ ಹೈಕೋರ್ಟಲ್ಲೇ ಹಾಕಿದ್ದೀವಿ. ಮಜ್ಜಿಗೆ ಅವ್ರ ಬೆಂಚು, ಆ ಕೇಸಲ್ಲಿ ನಮ್ಮ SPP ಬಂದು ಚಂದ್ರಮೌಳಿ ಇರಿದ್ರು. ಆಗ ನಾವು ಹೇಳಿದ್ವಿ, ವಿ ಪ್ಲೀಡೆಡ್, ಸಿ ದಿಸ್ ಈಸ್ ಎ ಸೈಂಟಿಫಿಕ್ ಮೆಥಡ್, ಇಟ್ ಈಸ್ ಪ್ರಿವೇಲಿಂಗ್ ಆಲ್ ಓವರ್ ದಿ ಡೆವಲಪ್ಡ್ ವರ್ಲ್ಡ್. ಇರ್ಬೋದು ಸ್ವಲ್ಪ ಇನ್ವೇಸಿವ್ ಪ್ರೋಸೆಸ್ ಇರ್ಬೋದು, ದಟ್ ಡಸಂಟ್ ಮೀನ್ ದೇರ್ ಇಸ್ ಎ ಹಾರ್ಮ್ ಟು ದ ಲೈಫ್. ಓಕೆ, ನಾವು 3rd ಡಿಗ್ರಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ದೇರ್ ಇಸ್ ಎ ಲಾಕಪ್ ಡೆತ್, ಅದು ಇದು ಅಂತ ದೇರ್ ಮೇ ಬಿ ಸ್ಕೋಪ್ ಫಾರ್ ಆಲ್ ದಟ್. ಓಕೆ, ವಿ ಡು ನಾಟ್ ವಾಂಟ್, ಬಟ್ ಕರೆಕ್ಟ್, ವಿ ಹ್ಯಾವ್ ಟು extract the truth in the by using available scientific aid. Available scientific aid that is admissible elsewhere in the world. Why not in our country? Because we are also a developing country. ಅಂತ ನಾವು ಆರ್ಗ್ಯುಮೆಂಟ್ ಮಾಡಿದಾಗ ಪಾಪ ಕೋರ್ಟ್ ಒಬ್ಲೈಸ್ಡ್ ಅಸ್, ಪಾಸ್ಟ್ ಆರ್ಡರ್ಸ್. ಅದ್ರ ಮೇಲೆ ಅವರು ರಿಪೋರ್ಟೆಡ್, ನಮ್ಮ ಹೈಕೋರ್ಟ್ ರಿಪೋರ್ಟೆಡ್ ಕೇಸ್ ಅದು ಸುಪ್ರೀಂ ಕೋರ್ಟಿಗೆ, ಅದು ಸುಪ್ರೀಂ ಕೋರ್ಟಿಗೆ ಹೋಗಿ they stayed it, and they stated the consent of the concerned person is necessary ಅಂತ. ಅಲ್ಲಿ ಒಂದು ಚೆಕ್ ಮಾಡಿದ್ರು. ಆದರೆ ಇಫ್ ಯು ಟೇಕ್ ಸೀರಿಯಸ್ಲಿ ಅಂತ ಹೇಳಿದ್ರೆ, ವೆರಿ ಡಿನಯಲ್ ಫಾರ್ ಅಂಡರ್ಗೋಯಿಂಗ್ ದಿಸ್ ಟೆಸ್ಟ್ ಅನ್ಲೆಸ್ ದೇರ್ ಈಸ್ ಸಮ್ ಮೆಡಿಕಲ್ ರೀಸನ್. ಇನ್ಫ್ಲುಯೆನ್ಸ್ ಕುಡ್ ಬಿ ಡ್ರಾನ್ ಇನ್ ದ ಕೋರ್ಸ್ ಆಫ್ ಅದು ಆರ್ಗ್ಯುಮೆಂಟಲ್ಲಿ ಅಲ್ಲಿ ಇಲ್ಲಿ ತಗೊಳ್ಬೋದು ನಾವು, ಬಟ್ ಅದಕ್ಕೆ ಬೇರಿಂಗ್ ಇರೋದಿಲ್ಲ. ಆದರೆ ಕೋರ್ಟ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಅದು ಒಂದು ಟೂಲು. ಏನೇ ಇದ್ದರೂ ಕೂಡ ಇಟ್ಸ್ ಎ ರಿಮೋಟ್ ಇದು, ಬಟ್ ಕರಾಬರೇಟಿವ್ ಎವಿಡೆನ್ಸ್ ಬೇಕು. ಅಂದ್ರೆ ಅದೊಂದು ಮಾಡೆಲ್ ಅಥವಾ ಒಂದು ಉದಾಹರಣೆ, ಐಒ ವಿಲ್ ಗೆಟ್ ಎ ಲೀಡ್. ಇನ್ಸ್ಟೆಡ್ ಆಫ್ ಹಾರ್ಪಿಂಗ್ ಇನ್ ಏನೋ ಡಾರ್ಕ್ನೆಸ್, ಅವನಿಗೆ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ಕಾಣುತ್ತೆ. ಅದು ಯಾವುದರಿಂದ ಸಾಧ್ಯ? ಈ ನಮ್ಮ ನಾರ್ಕೋ ಇದರಿಂದ, ಮಂಪರ ಪರೀಕ್ಷೆಯಿಂದ ಸಾಧ್ಯ. ಇದು ಸಾಕಷ್ಟು ಪ್ರಕರಣಗಳು ನೀವು ನೋಡಿದ್ರೆ, ಉದಾಹರಣೆಗೆ ನಾನು ಹೇಳ್ಬೇಕಾದ್ರೆ ತೇಲ್ಗಿ ಪ್ರಕರಣ, ಹೌದು, ಚಾಪಾಕಾಗದ ಸಂಬಂಧಪಟ್ಟ ಹಾಗೆ, ಇಟ್ ವಾಸ್ ಆಲ್ಮೋಸ್ಟ್ ಸಮ್ ಸಾರ್ಟ್ ಆಫ್ ಎಕನಾಮಿಕ್ ಟೆರರಿಸಮ್ ಆ ಕಾಲದಲ್ಲೇ ಮಾಡಿದ್ದು. ಅಥವಾ ಬಹಳ ಅನಾರೋಗ್ಯದಿಂದ ಕೂಡ ದೇಶದ ಆರೋಗ್ಯ ಬಿಡಿ, ಅದು ದೇಶದ ಎಕಾನಮಿನೇ ಕೊಲಾಪ್ಸ್ ಮಾಡುವಂಥ ಒಂದು ಐಡಿಯಾ, ಅದು ಪ್ಯಾರಲ್ ಎಕಾನಮಿ ಟೈಪ್. ನೀವು ನೋಡಿದ್ರೆ ಅದರಿಂದ ಎಷ್ಟೊಂದು ಆಹುತ ಆಯಿತು. ಬಟ್ ರಿವಿಲೇಷನ್ಸ್ ಏನಿದೆಯಲ್ಲ, ಎಷ್ಟೆಷ್ಟು ಹೈ ಪ್ರೊಫೈಲ್ನವರೆಲ್ಲ ಸಿಕ್ಕಾಕೊಂಡ್ರದ್ದು. ಎಸ್ ಸರ್, ಅಂದರೆ ಈಗ ಸಮಾಜಕ್ಕೆ ಇಷ್ಟೆಲ್ಲ ಉದಾಹರಣೆಗಳಿದ್ರೂ ಕೂಡ ನಾವು ಯಾಕೆ ತುಂಬ ಕಷ್ಟಪಡ್ತಾ ಇದ್ದೀವಿ? ಅಯ್ಯೋ ಇನ್ನೇನಾಗುತ್ತೆ, ಆತಂಕ ಯಾಕೆ? ತಪ್ಪಿತಸ್ಥರು ಇದ್ದರೆ ಅವರು ಶಿಕ್ಷೆ ಆಗುವ ನಿಟ್ಟಿನಲ್ಲಿ ತನಿಖೆ ನಡೆಯಲ್ಲ ಅನ್ನೋ ಅನುಮಾನಗಳು ಉಂಟಾಗಬಾರ್ದು. ನಮ್ಮ ಜನರಿಗೆ ನಂಬಿಕೆ ಬರಬೇಕಾಗಿದೆ, ಅಂತಹ ಕೆಲಸ ಆಗಬೇಕಾಗಿದೆ. ಈಗ ವಕೀಲರು ಮಾತನಾಡ್ತಾ ಇದ್ರು, ಎನ್ ರವೀಂದ್ರನಾಥ್ ಕಾಮತ್ ಅವರು. ಹೌದು, ಬಹಳಷ್ಟು ಕೇಸ್ಗಳನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅವರು ಎಷ್ಟು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ಒಂದು ನಮ್ಮ ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಬಯಸ್ತೇನೆ. ಮತ್ತು ಈ ಕೇಸ್ನಲ್ಲಿ ಅದರ ನೆಸೆಸಿಟಿ ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಅನ್ನೋದು ಮತ್ತೊಂದು ಪ್ರಶ್ನೆ. ಅದರ ಜೊತೆಗೆ ಇವತ್ತು ಅವರ ಪರವಾಗಿ ವಕೀಲರು ಕೂಡ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸಾಕ್ಷ್ಯ ನಾಶ ಮಾಡಲ್ಲ, ಎಲ್ಲೂ ಹೋಗಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಂಡು ಯಾವ ರೀತಿ ಅನಲೈಸ್ ಮಾಡಬಹುದು, ನಮ್ಮ ಜನರಿಗೆ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು, ಅಥವಾ ಈ ಒಂದು ತನಿಖೆ ಬಗ್ಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಬರಬೇಕು ಅಂತ ನೀವು ಹೇಳ್ತೀರಿ? ಈ ಮಂಪರು ಪರೀಕ್ಷೆ ಏನಿದೆ, ಅದನ್ನು ಆರೋಪಿಗೆ ಎಕ್ಸ್ಪರ್ಟ್ ಪೊಲೀಸವರು ಹೇಳಿದಂತಹ ಕ್ವಶನ್ ಹಾಕಬೇಕಾದ್ರೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಅಂತ ಜನ ಇರ್ತಾರೆ. ಹೌದು, ಆ ರೆಕಾರ್ಡ್ ಮಾಡಿದ್ದನ್ನು ವಿಡಿಯೋಗ್ರಾಫ್ ಮಾಡ್ತಾರೆ, ಅದನ್ನು ಕೋರ್ಟಿಗೆ ಸಬ್ಮಿಟ್ ಆಗುತ್ತೆ, ಐವೇ ಸಬ್ಮಿಟ್ ಮಾಡ್ತಾರೆ. ಅದರಿಂದಾಗಿ ಲೀಡ್ ಸಿಗುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರಿಗೆ ಮುಂದಕ್ಕೆ ಯಾರನ್ನ ಅರೆಸ್ಟ್ ಮಾಡಬೇಕು, ಇದರಿಂದ ಯಾರಿದ್ದಾರೆ, ಇಂಥ ಎಲ್ಲ ಮಾಹಿತಿಗಳು ಸಿಗ್ತದೆ. ಇದರ ಪ್ರಯೋಜನ ಇದೆ. ಈ ಎಲ್ಲ ಎವಿಡೆನ್ಸನ್ನು ಒಟ್ಟಾಕಿ ಮತ್ತೆ ನ್ಯಾಯಾಧೀಶರು ಆರೋಪಿ ಹೇಳಿದ್ದು ಸರಿಯಾ ಇಲ್ವಾ, ಈ ಆರೋಪಿಗಳ ಮೇಲಿರುವಂಥ ಆರೋಪ ಸಾಬೀತಾಗಿದೆಯಾ ಅನ್ನೋದನ್ನು
ಅವರು ತೀರ್ಮಾನ ಕೊಡಬೇಕಾಗುತ್ತೆ. ಆದರೆ ಈ ತನಿಖಾ ಸಮಯದಲ್ಲಿ ಯಾಕಂತ ಹೇಳಿದರೆ ಪೊಲೀಸರಿಗೆ ಒಂದು ದೊಡ್ಡ ಕಷ್ಟ ಏನು ಅಂತ ಹೇಳಿದರೆ, ಅರೆಸ್ಟ್ ಆದ ದಿವಸದಿಂದ 90 ದಿವಸ, ಓಕೆ, 91ನೇ ದಿವಸದ ಚಾರ್ಜ್ ಶೀಟ್ ಹಾಕಿಬಿಟ್ರು ಅಂತ ಹೇಳಿದ್ರೆ ಆರೋಪಿಗೆ ಜಾಮೀನು ಸಿಗ್ತದೆ. ಸೊ 90 ದಿವಸ ಟೈಮ್ ಲಿಮಿಟ್ ಇದೆ. ಟೈಮ್ ಲಿಮಿಟ್, ಆ 90 ದಿವಸದೊಳಗೆ ಎಲ್ಲ ನಡಿಬೇಕು. ನಾನು ಮಂಗಳೂರಿನ RTI ಕಾರ್ಯಕರ್ತ ವಿನಾಯಕ ಬಾಳಿಗ ಅವರ ಮರ್ಡರ್ ಕೇಸ್ನಲ್ಲಿ ಸರ್ಕಾರ ಇದು ಮಾಡಿರ್ತಕ್ಕಂಥ ಆದೇಶ ಮಾಡಿರ್ತಕ್ಕಂಥ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅದರಲ್ಲಿ ಆ ಕೇಸ್ನಲ್ಲಿ ಮುಖ್ಯ ಆರೋಪಿ ಆತನನ್ನು ಇದಕ್ಕೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ನಾನು ಇದರಲ್ಲಿ ನ್ಯಾಯಾಲಯದಲ್ಲಿ ಮೃತನ ತಂದೆಯ ಪರವಾಗಿ ಅರ್ಜಿ ಹಾಕಿದ್ದೆ. ಓಕೆ, ಆವಾಗ ಈ ಸೆಲ್ವಿ ಕೇಸ್ ಒಂದು ತೊಡಕಾಗಿ ಬಂತು. ಕನ್ಸೆಂಟ್ ಕೊಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ವಿ. ಆವಾಗ ಪ್ರಮುಖ ಆರೋಪಿ ನಾನು ಕನ್ಸೆಂಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಕನ್ಸೆಂಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಇಂಥ ವಿಶೇಷ ದೊಡ್ಡ ತೊಡಕು, ಕನ್ಸೆಂಟ್ ಕೊಡಲ್ಲ ನೀವು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಅದನ್ನ ಯಾರು ಕ್ವಶನ್ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕರೆಕ್ಟ್, ಅದನ್ನ ಏನಾದ್ರೂ ಬದಲಾವಣೆ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟೇ ಮಾಡಬೇಕು. ಇಲ್ಲದಿದ್ರೆ ಕೇಂದ್ರ ಸರ್ಕಾರ ಏನಾದ್ರು ಒಂದು ಹೊಸ ಕಾನೂನು ತರ, ಅದು ಏನೇ ಹೇಳಿಕೆ ಕೊಟ್ಟರು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದಿ ಕೋರ್ಟ್ ಅಂತ ಹೇಳ್ಕೊಂಡೆ ನಾವು ಅನಲೈಸ್ ಕೂಡ ಮಾಡ್ಬೇಕು. ನಿಜ ಅದಾಗಿದೆ. ಆರ್ಮಿಯಲ್ಲಿ ವಿಶೇಷವಾದ ಕಾನೂನಿದೆ, ಡಿಫೆನ್ಸಲ್ಲಿ. ಈಗ ಕೋರ್ಟ್ ಮಾರ್ಷಲ್ ಮಾಡಬೇಕಾದ್ರೆ ಅವರೆಲ್ಲ ಏನು ಮಾಡ್ತಾರೆ, ಈ ಮಂಪರು ಪರೀಕ್ಷೆ ಇಂಥದ್ದೆಲ್ಲ ಅವರು ಯಾವುದಕ್ಕೂ ಸಹ ಅವರು ಹಿಂಜರಿಯೋದಿಲ್ಲ. ಅಲ್ಲಿ ಎಲ್ಲ ಕರೆಕ್ಟಾಗಿ ನಡೀತದೆ ಅಲ್ಲ. ಇವಾಗ ವೆರಿ ಸೆನ್ಸೇಷನಲ್ ಕೇಸಲ್ಲಿ ಪ್ರಮುಖ ಆರೋಪಿ ಏನೂ ಹೇಳದೆ ಹೋದರೆ ಆತನಿಗೆ ಯಾವುದೇ ನೀವು ಪೊಲೀಸವರು ಅವನ ಮೇಲೆ ಪ್ರಭಾವ ಬೀರ್ಲಿಕ್ಕಾಗದೆ ಹೋದರೆ ಒಂದೇ ಒಂದು ಅವಕಾಶ ಇರೋದು ಮಂಪರು ಪರೀಕ್ಷೆ. ಮಂಪರು ಪರೀಕ್ಷೆನೂ ನೀವು ಮಾಡಲಿಕ್ಕೆ ಆರೋಪಿಯ ಇದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಡು ಯು ಥಿಂಕ್ ಇಟ್ಸ್ ನೆಸೆಸರಿ ನೌ ಇನ್ ದಿಸ್ ಕೇಸ್? ಈ ಕೇಸಲ್ಲಿ ಇವಾಗ ಬೇರೆ ಏನಿಲ್ಲ. ಈ ಕೇಸಲ್ಲಿ ಇವಾಗ ಯಾವ ಆರೋಪಿಯೂ ಒಪ್ಕೊಂಡಿಲ್ಲ. ಇದರ ಹಿಂದೆ ಯಾರಿದ್ದಾರೆ, ಇದರಿಂದ ಏನು ಪರಿಣಾಮ ಆಗಿದೆ, ಎಷ್ಟು ಕೋಟಿದು ವ್ಯವಹಾರ ಆಗಿದೆ, ಇದೆಲ್ಲ ಮುಂದೆ ಬರಬೇಕಾದ್ರೆ ಮಂಪರು ಪರೀಕ್ಷೆ ಅಗತ್ಯ. ಓಕೆ, ಮತ್ತು ಇಡಿ ಪ್ರವೇಶ ಮಾಡಿರೋದು ಕೂಡ ಇಲ್ಲಿ ಈ ಪ್ರಕರಣದ ಒಂದು ಮಹತ್ವವನ್ನು ಹೆಚ್ಚಿಸಿದೆ ಅಂತ. ಯಾಕಂತ ಹೇಳಿದ್ರೆ ಈಗ 2004 ಇಂದ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ. ಹೌದು, ಮನಿ ಲಾಂಡ್ರಿಂಗ್ ಆಕ್ಟ್ ನೀವು ಏನು ಲೆಕ್ಕ ಇಲ್ಲ, ಏನು ಲೆಕ್ಕ, ಸುಮ್ಮನೆ ನಿಮ್ಮ ಅಕೌಂಟಿಂದ ನನ್ನ ಅಕೌಂಟಿಗೆ 2 ಕೋಟಿ ಬಂತು ಅಂತ ಹೇಳಿದ್ರೆ ಒಂದು ನೀವು ಅದಕ್ಕೆ ಆನ್ಸರ್ ಮಾಡಬೇಕಿಲ್ಲ, ನಾನು ಮಾಡಬೇಕು. ಹೌದು, ಈಗ ನಿಮ್ಮ ಆಸ್ತಿ ನಾನು ಖರೀದಿ ಮಾಡಿದ್ದೀನಿ, ಕರೆಕ್ಟ್, ಅದಕ್ಕೆ ನೀವು ಇದು ನಾನು ನಿಮಗೆ ಹಣ ಕೊಟ್ಟಿದ್ದೀನಿ, ಇಲ್ಲದಿದ್ರೆ ನೀವು ಸಾಲ ಕೇಳಿದ್ರೆ ಅಂಥದ್ದು ಏನಾದರೂ ಒಂದು ಎಕ್ಸ್ಪ್ಲನೇಷನ್, ವ್ಯಾಲ್ಯೂಬಲ್ ರೀಸನ್, ಅದು ಫಾರಿನ್ ಇಂದ ಅಮೌಂಟ್ ಬರ್ಬೇಕಾದ್ರೆ ಇಡಿ ಜ್ಯೂರಿಸ್ಟಿಕ್ಷನ್ಗೆ ಬಂದೇ ಬರುತ್ತೆ ಅದು. ಎಸ್ ಸರ್, ಎಸ್ ಸರ್. ಸೊ ಎಷ್ಟು ಕೋಟಿ ಅದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ವಿಷಯ ಅದೆಲ್ಲ ಇಡಿ ಅವರು ತನಿಖೆ ಮಾಡಬೇಕಾಗುತ್ತೆ. ಓಕೆ, ಈಗ CCB ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸರಿಯಾದಂಥ ನಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕಸ್ಟಡಿ ಮುಂದುವರಿಸಬೇಕು, ಕೊಡಬೇಕು ಅಂತ ಕೋರ್ಟ್ನ ಕೇಳ್ಕೊಂಡಿದೆ. ಅದಕ್ಕೆ ಅಸ್ತು ಅಂತ ಕೂಡ ಅಂದಿದೆ. ಆದರೆ ಈಗ ವಕೀಲರು ಯಾವ ರೀತಿ ಚಾಲೆಂಜಸ್ಗಳನ್ನ ಎದುರಿಸ್ತಾ ಇದ್ದಾರೆ, ವಕೀಲರಿಗೆ ಎದುರಾಗಬಹುದಂಥ ತೊಡಕುಗಳೇನು? ಯಾಕಂತ ಹೇಳಿದ್ರೆ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈಗ ಸಾಕ್ಷ್ಯ ನಾಶ ಮಾಡುವಂಥ ಕೆಲಸವನ್ನು ಅವ್ರು ಮಾಡೋದಿಲ್ಲ ಅನ್ನೋ ಆಶ್ವಾಸನೆಯನ್ನು ಕೊಡ್ತೀವಿ, ದೇಶ ಬಿಟ್ಟು ಹೋಗಲ್ಲ ಅನ್ನೋ ಆಶ್ವಾಸನೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಬರೀ ಒಂದು ಸಿಗರೇಟ್ ತುಂಡು ಮಾತ್ರ ಸಿಕ್ಕಿದೆ. ಹೀಗಾಗಿ ನೀವು ಯಾವ ಆಧಾರದ ಮೇಲೆ ಅವ್ರನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ, ಟೆಕ್ನಿಕಲ್ ಎವಿಡೆನ್ಸ್ ಇದರಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ, ಈಗ ಇಷ್ಟು ದಿವಸ ಹಾಗಾದ್ರೆ ಅವ್ರು ಕೊಟ್ಟಂಥ ಮಾಹಿತಿ ಏನು, ಈ ರೀತಿಯಾದಂಥ ಕನ್ಫ್ಯೂಷನ್ಸ್ಗಳಿದ್ದಾವೆ. ಅದ್ರ ಬಗ್ಗೆ ಅನಲೈಸ್ ಮಾಡೋದಾದ್ರೆ ನ್ಯಾಯಾಲಯದಲ್ಲಿ ಪೊಲೀಸ್ ಅಧಿಕಾರಿ ರಿಮಾಂಡ್ ಅಪ್ಲಿಕೇಶನ್ ಹಾಕ್ತಾರೆ. ರಿಮಾಂಡ್ ಅಪ್ಲಿಕೇಶನ್ ಎಲ್ಲ ಡೀಟೇಲ್ ಆಗಿ ಬರೀತಾರೆ. ನಮ್ಗೆ ಇಂಥ ಮಾಹಿತಿ ಸಿಕ್ಕಿದೆ, ಇಂಥ ಮಾಹಿತಿ ಸಿಕ್ಕಿದೆ, ಇಂಥ ಮಾಹಿತಿ ಸಿಕ್ಕಿದೆ. ಅಂದ್ರೆ ಇದು ಅವರ ಪರವಾಗಿರುವಂತ ವಕೀಲರಿಗೆ ಆದಂತ ಹಿನ್ನಡೆ ಅಂತ ನೀವು ಭಾವಿಸಲ್ವಾ? ಒಬ್ಬ ವಕೀಲರಾಗಿರೋದಕ್ಕೆ ಪ್ರಶ್ನೆ ಕೇಳ್ತಾ ಅಲ್ಲ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಪಿಗಳ ಪರವಾಗಿ ವಕೀಲರು, ನಾನು ಆರೋಪಿಗೆ ಅಪಿಯರ್ ಆದರೂ ಸಹ ಅವರು ಪ್ರಾಸಿಕ್ಯೂಷನ್ ಒಟ್ಟಿಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳಿಕೆ ಕೊಡ್ತಾರೆ. ಯಾಕೆ ನೀವು ಅವರನ್ನ ಬಂಧನದಲ್ಲಿ ಇಡಬೇಕು, ಅವರು ಎಲ್ಲಿ ಓಡಿ ಹೋಗೋದಿಲ್ಲ, ಇಲ್ಲೇ ಬೆಂಗಳೂರಲ್ಲೇ ಇರ್ತಾರಂತ ವಾದ ಮಾಡೋದು ಸಹಜ. ಆದರೆ ಇಂಥ ಸೆನ್ಸೇಷನಲ್ ಕೇಸಲ್ಲಿ ಅಕಸ್ಮಾತ್ ಆರೋಪಿಗೆ ಜಾಮೀನು ಸಿಕ್ಕಿಬಿಟ್ರೆ ಆರೋಪಿ ಇನ್ನೂ ಅವನಿಗೆ ಡೌಟ್ ಇರುವ, ಅವನ ಒಟ್ಟಿಗೆ ಸಹಕಾರ ಮಾಡಿದಂಥ ಆರೋಪಿ ಒಟ್ಟಿಗೆ ಶಾಮೀಲಾದರೆ
ತನಿಖೆ ಮುಂದುವರಿಯೋದಿಲ್ಲ. ಓಕೆ, ಈಗೆಲ್ಲ ಡೆವಲಪ್ಮೆಂಟ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಿ, ಅವರ ಆಟಾಟೋಪಗಳನ್ನ ನೋಡ್ತಾ ಇದ್ದೀರಿ, ಎಲ್ಲ ಗಮನಿಸಿದ್ರಿ. ಇದು ಬೇಲ್ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವಷ್ಟ ಅಂತ ಹೇಳಬಹುದಾ ನಾವು? ಕ್ಯಾನ್ ವಿ ಡಿಕ್ಲೇರ್ ಲೈಕ್ ದಟ್? ಅಂದ್ರೆ ಅಂತಹ ಅಂಶಗಳೇನಾದ್ರೂ ಇದಾವೆ ಅಂತ ಅನ್ಸುತ್ತಾ? ನ್ಯಾಯಾಲಯಕ್ಕೆ ಇವರು IO ಇನ್ವೆಸ್ಟಿಗೇಷನ್ ಆಫೀಸರ್, ಓಕೆ, ನಮ್ಮ ತನಿಖೆ ಎಲ್ಲ ಮುಕ್ತಾಯವಾಗಿದೆ, ಇವರು ಇನ್ನೂ ಬಿಡುಗಡೆ ಆದರೆ ಇವರನ್ನು ಬಿಟ್ಟರೆ ಇವರು ಸಾಕ್ಷಿ ನಾಶ ಮಾಡ್ತಾರೆ, ಆದ್ದರಿಂದಾಗಿ ಇವರನ್ನು ಬಿಡಬಾರದು ಅನ್ನುವಂಥ ಒಂದು ಹೇಳಿಕೆಯನ್ನು ಯಾವತ್ತು ಸಲ್ಲಿಸುತ್ತಾರೋ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಪರಿಗಣಿಸ್ಬೋದು ಈ ಆರೋಪಿ ಇಲ್ಲಿಯವರೇನ ಲೋಕಲ ಎಲ್ಲಿಯಾದ್ರೂ ಓಡಿ ಹೋಗ್ಬೋದಾ ಅನ್ನೋ ಅಂಥ ಸಂದರ್ಭದಲ್ಲಿ ಜಾಮೀನು ಕೊಡ್ಬೋದು. ತನಿಖೆ ಪ್ರಗತಿಯಲ್ಲಿ ಇರಬೇಕಾದ್ರೆ ಜಾಮೀನು ಕೊಡ್ಲಿಕ್ಕೆ ಯಾವುದೇ ನ್ಯಾಯಾಲಯ ಜಾಮೀನು ಕೊಡೋದಿಲ್ಲ ಇಂಥ ಕೇಸ್ ಪ್ರಕರಣಗಳಲ್ಲಿ. ಸರ್, ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೇನೆ. ಹಾಗೇನೆ ತೇಜಸ್ ಗೌಡ ಅವ್ರನ್ನ ಮಾತನಾಡಿಸೋಣ. ಈ ಕೆಸಿನೋ ಅಂತ ಹೇಳಿದಾಗ, ಅಥವಾ ಈ ಗ್ಯಾಮ್ಲಿಂಗ್ ಅಂತ ಹೇಳಿದಾಗ, ಅಥವಾ ಈ ವೇಶ್ಯಾವಾಟಿಕೆ ಅಂತ ಹೇಳಿದಾಗ, ನಿಜಕ್ಕೂ ಕೂಡ ಸಮಾಜದಲ್ಲಿ ಎಲ್ಲ ಯಾವ ವಿಚಾರ ಬೇಡ ಅಂತ ಹೇಳ್ತಿರ್ತೀವೋ ಅದನ್ನ ಬೇಕು ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ನಮ್ಮ ಜನರಲ್ಲಿ, ನಮ್ಮ ಯುವ ಸಮುದಾಯದಲ್ಲಿ ಒಂದು ನಶೆಯ ಬೀಜ ಬಿತ್ತೋದು ಯಾವ ರೀತಿ ಮಾಡ್ತಾ ಇದ್ದಾರೆ, ಇದರ ಮಾಸ್ಟರ್ ಮೈಂಡ್ ಯಾರಿದ್ದಾರೆ, ಅಥವಾ ಇದು ಹೆಂಗೆ ಅವ್ಯಾಹತವಾಗಿ ಬೆಳೆದುಕೊಂಡು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ, ಅಥವಾ ಯಾವ ರೀತಿ ಕಡಿವಾಣ ಹಾಕ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರಿಂದ ಕೂಡ ನಾವು ಮಾಹಿತಿಯನ್ನು ಪಡೆಯೋಣ. ಸ್ನೇಹಿತರೆ, ಈ ನಶಾ ಲೋಕದ ನಂಟು ಯಾವ ರೀತಿಯಾಗಿದೆ, ಅಥವಾ ಈ ನಶೆಯನ್ನು ಕಂಪ್ಲೀಟ್ ಆಗಿ ತೊಡೆದು ಹಾಕಲಿಕ್ಕೆ ಸಾಧ್ಯ ಆಗತ್ತಾ ಆಗಲ್ವಾ ಅನ್ನುವ ಪ್ರಶ್ನೆಗಳು ನಮ್ಮ ಸಮಾಜದ ಮುಂದಿದೆ. ಮತ್ತು ಈಗಾಗಲೇ ತೇಜಸ್ ಗೌಡ ಅವರು ಕೂಡ ಹೇಳ್ತಾ ಇರುವಂಥ ಮಾತುಗಳನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಮನುಷ್ಯರಿಗೂ ಕೂಡ ಆರಾಮಾಗಿ ಆನಂದವಾಗಿರಬೇಕು ಅಂತ ಇದೆ. ಆದರೆ ಅದಕ್ಕೆ ಸನ್ಮಾರ್ಗ ಅಂತ ಇದೆ ಮತ್ತು ದುರ್ಮಾರ್ಗ ಅಂತ ಇದೆ. ಮತ್ತು ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಅಥವಾ ಅಡೋಲೆಸೆಂಟ್ ಏಜ್ನ ದುರ್ಬಳಕೆ ಮಾಡಿಕೊಳ್ಳುವಂಥ ಅನೇಕ ಶಕ್ತಿಗಳಿದ್ದಾವೆ. ಆ ಶಕ್ತಿಯ ವಿರುದ್ಧ ಹೋರಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನುವ ಅವರ ಮಾತನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಹಾಗಾದರೆ ಸಮಾಜದಲ್ಲಿ ನಿಮಗೆ ಏನು ತೊಡಕಾಗ್ತಾ ಇದೆ, ಇಂಥ ಹೋರಾಟದಲ್ಲಿ ತೊಡಕಾಗ್ತಾ ಇರುವಂಥ ಅಂಶ ಏನು, ಮತ್ತು ಈಗ ಇಂತಹ ಒಂದು ಯುವ ಸಮುದಾಯವನ್ನು ಕಂಪ್ಲೀಟ್ ಆಗಿ ಒಂದು ಕಪಿಮುಷ್ಟಿಗೆ ತೆಗೆದುಕೊಳ್ಳುವಂತಹ ದೊಡ್ಡ ಶಕ್ತಿಯ ಜಾಲ ಸರ್ಕಾರದ ಪಾತ್ರದಿಂದಲೋ ಅಥವಾ ಬೇರೆಯವರ ಸಹಕಾರದಿಂದ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಹಿಂದಿರುವಂಥ ಮಾಸ್ಟರ್ ಮೈಂಡ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ಬೋದಾ? ಅಥವಾ ಇಲ್ಲಿಂದ ನಮ್ಮ ದೇಶದಿಂದ ವಿದೇಶಕ್ಕೆ ಯಾವ ರೀತಿ ವರ್ಗಾವಣೆ ಆಗ್ತಾ ಇರ್ತವೆ, ಅಂದರೆ ಈಗಾಗಲೇ ವೇಶ್ಯಾವಾಟಿಕೆ ಅಂತ ಬಂತು, ಹೇಗೆ ಆ ಒಂದು ಜಾಲ ಇರೋದಾದ್ರೂ ಹೇಗೆ ಕೆಲಸ ಮಾಡುತ್ತೆ, ಅದ್ರ ವಿರುದ್ಧ ನಾವು ಯಾವ ರೀತಿ ಹೋರಾಡಬೇಕಾಗಿದೆ ಅಂತ ಹೇಳ್ತೀರಿ ತಾವು? ನೋಡಿ, ನಮ್ಮ ಬಜರಂಗದಳ ಸಂಘಟನೆಗೆ ತೊಡಕಾಗಿದೆ ಅಂತ ಏನಿಲ್ಲ, ನಮ್ಮ ಹೋರಾಟ ನಿರಂತರ. ಇದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ, ಮಂಗಳೂರು ಒಂದು ಟೈಮಲ್ಲಿ ಪಾರ್ಟಿ ಹಬ್ ಆಗಿತ್ತು. ಹೌದು, ಎಲ್ಲ ಗಮನಕ್ಕೆ ಅಲ್ಲಿ ರೇವ್ ಪಾರ್ಟಿ ನಡೀತದೆ, ಬೀಚ್ಗಳಲ್ಲಿ ನಂಗನಾಚ್ ನಡೀತದೆ. ಇದನ್ನ ತಡೆದಿರೋದು ಏಕೈಕ ಸಂಘಟನೆ ಬಜರಂಗದಳ. ಎಲ್ಲಿ ರೇಪ್ ಪಾರ್ಟಿ ನಡೀತದೋ ಅಲ್ಲಿ ಬಜರಂಗದಳ ಕಾರ್ಯಕರ್ತರು ಹೋಗ್ತಾರೆ, ಅದನ್ನ ತೋರಿಸ್ತಾರೆ, ಏನಾಗ್ತಿದೆ, ಎಷ್ಟು ಡ್ರಗ್ ಮಾಫಿಯಾ ಇನ್ವಾಲ್ವ್ ಆಗಿದೆ ಅಂತ ತೋರಿಸ್ತಾರೆ. ಇವಾಗ ಬೆಂಗಳೂರು ನಗರದಲ್ಲಿ ಎಷ್ಟು ಆಳ್ವಾಗಿ ಹೋಗಿದೆ ಅಂತ ಅಂದ್ರೆ, ನಿಮಗೆ ಅಡೆತಡೆಗಳಂತ ಅನಿಸ್ತಾ ಇದೆಯಲ್ಲ, ಈಗ ನೀವು ತೊಡಕಾಗಿಲ್ಲ ಕರೆಕ್ಟ್, ಆದ್ರೆ ಯಾವ್ದು ಕಂಪ್ಲೀಟ್ ಆಗಿ ನಿಲ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಮಂಗಳೂರಲ್ಲಿ ಸುಮಾರು ಅರ್ಧಕ್ಕರ್ಧಷ್ಟು ಕಂಟ್ರೋಲ್ ಬಂದಿದೆ, ಅರ್ಥ ಆಯ್ತಲ್ಲ. ಮಂಗಳೂರಲ್ಲಿ ಇವತ್ತು ಸಂಘಟನೆ ಎಷ್ಟು ಗಟ್ಟಿಯಾಗಿ ನಿಂತಿದೆ ಅಂತ ಅಂದ್ರೆ, ಇಂಥ ಪಾರ್ಟಿಗಳ ವಿರುದ್ಧ ಬಜರಂಗ ಸಂಘಟನೆ ಬಂದ್ ನಿಂತ್ಕೊಳ್ತದೆ. ಯಾವ್ದೇ ಕಾರಣಕ್ಕೂ ಇಂಥ ಪಾರ್ಟಿ ನಡೆಯಕ್ ಬಿಡಲ್ಲ, ಅರ್ಥ ಆಯ್ತಾ. ಮಂಗಳೂರು ಆಗಿರ್ಬೋದು, ಮಲೆನಾಡು ಭಾಗ ಯಾವ್ದೇ ಆಗಿರ್ಬೋದು. ಬೆಂಗಳೂರಲ್ಲಿ ಇವತ್ತು ಹೆಜ್ಜೆಗೆ ನಾವು ಹೇಗೆ ನಾವು ತಡ್ಕೊಂಡ್ ಬರ್ತಿದ್ದೀರಿ, ಜಾಗೃತಿ ಮೂಡಿಸ್ತಾ ಇದ್ದೀರಿ ಅಂದ್ರೆ, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಎಷ್ಟೋ ಉಕ್ಕಾ ಬಾರ್ಗಳು ಹೋದ್ರೆ SLC ವಿದ್ಯಾರ್ಥಿಗಳು, ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತೆ PUC ವಿದ್ಯಾರ್ಥಿಗಳು ಅಲ್ಲಿ ಇರ್ತಾರೆ. ಈ ಯಾರಿ ಡ್ರಗ್ ಪೆಡ್ಲರು ಮತ್ತೆ ಡ್ರಗ್ ಡೀಲರ್ ಇರ್ತಾರಲ್ಲ, ಅವರು ನೇರ ಟಾರ್ಗೆಟ್ ಮಾಡೋದು ಬಿಸಿ ರಕ್ತದ ಯುವಕರು ಮತ್ತೆ ಫ್ರೆಶ್ ಬ್ಲಡ್ ಅಂತಾರಲ್ಲ, ಫ್ರೆಶ್ ಬ್ಲಡ್ ಮತ್ತೆ ನ್ಯೂ ಬ್ಲಡ್ ಅಂತ ಟಾರ್ಗೆಟ್ ಮಾಡ್ತಾರೆ. ಇದು ಉಕ್ಕಾಬಾರಲ್ಲಿ ಅವ್ರನ್ನ ಸೆಳೀತದೆ. ಆ ಉಕ್ಕಾಬಾರ್ ಏನಾಗುತ್ತೆ, ಅಲ್ಲಿ ಮೇಲೆ ಗಾಂಜಾ ಸೋಪ್ ಉದುರ್ಸನ್ನ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ. ಅದ ನೆಕ್ಸ್ಟ್ ಸ್ಟೆಪ್ ಈ ಪಬ್ಬಿನ ಸಂಸ್ಕೃತಿ. ಪಬ್ ಅಲ್ಲಿ ಗಾಂಜಾ ಸೇದೋದಕ್ಕಾಗಲ್ಲ, ಅರ್ಥ ಆಯ್ತಲ್ಲ. ಬಟ್ ಡ್ರಗ್ ಏನಿದೆ, MD LSD ಇದು ಸಪ್ಲೈ ಆಗುತ್ತೆ, ಅಲ್ಲಿ ಸೇವನೆ ಮಾಡೇ ಮಾಡ್ತಾರೆ, ಅರ್ಥ ಆಯ್ತಲ್ಲ. ಅಲ್ಲ, ಇದ್ರ ಪ್ರಮಾಣವನ್ನು ಹೇಳ್ಬೋದಾ? ಯಾಕಂತ ಹೇಳಿದ್ರೆ ಎಷ್ಟೋ ಪಬ್ಗಳು ಕೂಡ ಇರ್ತವೆ, ಆದ್ರೆ ಎಲ್ಲಾ ಪಬ್ಗಳಲ್ಲೂ ಇದೇ ರೀತಿ ಮಾಡ್ತಾರೆ ಅಂತಾನ? ನೋಡಿ, ಲಿಕ್ಕರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವ್ದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವತ್ತು ಎಷ್ಟು ಅನ್ಆಥರೈಸ್ಡ್ ಪಬ್ ಇದೆ ನಗರದಲ್ಲಿ ಅಂತ ಅವ್ರ ಹತ್ರ ಲೆಕ್ಕ ಇದೆ. ನಮ್ಮ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅನ್ಆಥರೈಸ್ಡ್ ಪಬ್ ಎಷ್ಟಿದೆ, ಮತ್ತೆ ಎಷ್ಟೋ ಪಬ್ ಅಲ್ಲಿ ಏಜ್ ಲಿಮಿಟ್ ಅಂತ ಇದೆ. ಹೌದು, ಅರ್ಥ ಆಯ್ತು. ಇವತ್ತು ಎಷ್ಟು ಪಬ್ ಏಜ್ ಲಿಮಿಟ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದೆ. ಆಮೇಲೆ ನಿಮ್ಗೆ ಅವಾಗ ಹೇಳ್ದಂಗೆ ಉಕ್ಕಾಬಾರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಯುವ ಜನತೆನ ಮತ್ತು ವಿದ್ಯಾರ್ಥಿಗಳನ್ನ ಹೇಗೆ ಇದಕ್ಕೆ ಸೆಳ್ಕೋತಾರೆ ಅಂತ ಅಂದ್ರೆ, ಉಕ್ಕಾಬಾರಲ್ಲಿ ಸೆಳ್ಕೋತಾರೆ,
ಅಂದ್ರೆ ಕಮ್ಮಿ ಮಟ್ಟಕ್ಕೆ ಗಾಂಜಾ ಸೊಪ್ಪು ಉದ್ರಿಸಿ ಅವ್ರನ್ನ ಅದಕ್ಕೆ ಅಡಿಕ್ಟ್ ಮಾಡೋದು. Okay. ನೆಕ್ಸ್ಟ್ ಪಬ್ ಅಲ್ಲಿ ಡ್ರಗ್ ನ ಸಪ್ಲೈ ಮಾಡಿ ಅಡಿಕ್ಟ್ ಮಾಡೋದು. ಈ ಫ್ರೆಶ್ ಬ್ಲಡ್ ಯಾಕೆ ಹುಡುಕ್ತಾರೆ ಅಂತ ಅಂದ್ರೆ ಈ ಯಾಕೆ ಈ ಪಬ್ ಆಗಿರ್ಬೋದು, ಈ ಕಾನ್ಸರ್ಟ್ ಆಗಿರ್ಬೋದು ಅಂತ ಅಂದ್ರೆ ಈ ಡ್ರಗ್ ಪೆಡ್ಲರ್ ಮತ್ತೆ ಡೀಲರ್ ಯಾರಿದಾರಲ್ಲ ಅಟ್ ಎ ಟೈಮ್ ಅವರು ಮಾಸ್ ರೀಚ್ ಆಗ್ತಾರೆ. ಕರೆಕ್ಟ್. ಎಷ್ಟು ಜನ ಪಬ್ ಅಲ್ಲಿ ಮತ್ತೆ ಈ ಕಾನ್ಸರ್ಟ್ ಅಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಪಾರ್ಟಿ ಇರುತ್ತಲ್ಲ, ಸುಮಾರು ಜನ ಯುವ ಸಮೂಹ ಅಲ್ಲಿ ಜಮಾಯಿಸಿರ್ತದೆ. ಅಟ್ ಎ ಟೈಮ್ ಮಾಸ್ ಆಗಿ ಅವರು ಸ್ಪ್ರೆಡ್ ಮಾಡಬಹುದು. ಆಮೇಲೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ಹೇಗೆ ವಿದ್ಯಾರ್ಥಿಗಳು ಮತ್ತೆ ಯುವನ ಹೇಗೆ ಸೆಳಿತಾರೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಸ್ಯಾಂಪಲ್ ಆಗಿ ಫ್ರೀ ಸ್ಯಾಂಪಲ್ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಫ್ರೀ ಸ್ಯಾಂಪಲ್ ಕೊಟ್ಟು ಸೆಕೆಂಡ್ ಸ್ಟೆಪ್ ಅವ್ರಿಗೆ ಕಮ್ಮಿ ಬೆಲೆ ಕೊಡ್ತಾರೆ. ಮೂರನೇ ಅಂಶ ಏನಂದ್ರೆ ನೆಕ್ಸ್ಟ್ ಅದಕ್ಕೆ ಅಡಿಕ್ಟ್ ಆದ್ಮೇಲೆ ಟೆಂಪ್ಟ್ ಮಾಡ್ತಾರೆ. ಅಡಿಕ್ಟ್ ಮಾಡಾದ್ಮೇಲೆ ಅವ್ನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ತಗೋಬೇಕು ಅಂತ ಅವ್ನು ತಪ್ಪು ದಾರಿಗೆ ಇಳಿತಾನೆ. ಆ ಮಾತು ತಗೊಂಡು ಅವ್ನು ಸೇವನೆ ಮಾಡ್ತಾನೆ. ಈ ತರ ಹಂತವಾಗಿ ಅವರು ದೊಡ್ಡ ಮಟ್ಟಕ್ಕೆ ಯುವ ಸಮೂಹನ ಈಗ ಐ ಅಪ್ರಿಶಿಯೇಟ್ ಯುವರ್ ವರ್ಕ್. ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಅಲ್ಲಿ ಲೋಪದೋಷಗಳು ಗೊತ್ತಿರುತ್ತೆ, ಹಾಗೆ ಆ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತವೆ, ಇನ್ನೇನು ಡೌಟ್ ಎಲ್ಲವೂ ಗೊತ್ತಿರುತ್ತೆ. ಆದರೆ ಈಗ ಇದನ್ನ ಮೀರಿ ನಿಲ್ಲುವಂತ, ಈಗ ನೀವು ತಡೆದು ಹಾಕೋಕೆ ಬೇರೆ ಅನೇಕ ಸಂಘಟನೆಗಳಿದ್ದಾವೆ, ಆದರೆ ನಾವು ಬೆಳೆಸ್ಬೇಕಲ್ಲ, ಒಳ್ಳೆ ಸಂಸ್ಕೃತಿಯನ್ನ ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಏನಾದರೂ ಇದೆಯಾ? ಅದಕ್ಕೇನೆ ಬಜರಂಗ್ ದಳ ಪ್ರತಿ ವರ್ಷನೂ ಸಹ ಸಂಸ್ಕಾರ ಅನ್ನೋದು ಪ್ರತಿ ಮನೆಯಿಂದ ಕೊಡ್ಬೇಕಾಗ್ತದೆ. ವಿದ್ಯಾರ್ಥಿಗಳು ಸಂಸ್ಕಾರ ಹೇಳ್ಕೊಡ್ಬೇಕಾಗ್ತದೆ, ಮತ್ತೆ ಯುವ ಸಮೂಹ ಸಂಸ್ಕಾರ ಹೇಳ್ಕೊಡ್ಬೇಕಾಗ್ತದೆ ಅಂತ ವಿಶೇಷವಾಗಿ ನಾವು ವರ್ಗಗಳು ಮಾಡ್ತೀರಿ. ಅದನ್ನ ಯುವ ಸಮೂಹ ಯಾರು ಬರ್ತಾರೆ ಅವ್ರಿಗೆ ಸಂಸ್ಕಾರ ಅಂತ ನಾವು ಹೇಳ್ಕೊಡ್ತೀರಿ. ಇದು ಸಂಘಟನೆ ಬರೀ ಡ್ರಗ್ ವಿರುದ್ಧ, ಪಬ್ ವಿರುದ್ಧ, ಮತ್ತೆ ಈ ಸಂಘಟನೆಯವರೆಲ್ಲ ಬರೀ ಹೊಡೆದಾಟ ಇಲ್ಲ. ಎಷ್ಟೋ ಜನ ಯುವ ಮಾತನ್ನ ಹೇಳ್ತಾ ಇದ್ರೆ ಅಂತ ಆರೋಪ ನಿಮ್ಮ ಮೇಲಿದೆ. ಅಲ್ಲ, ಆರೋಪ ಇದೆ ಅಂತ ಏನಕ್ಕೆ ಅಂತ ಅಂದ್ರೆ ಇದು ವಿರುದ್ಧ ಹೋರಾಟ ಮಾಡಿದಾಗ ಆರೋಪಗಳು ಮಾಡೋದು ತಂದೆ ತಾಯಿಗಳಲ್ಲ, ಇದೇ ಪೆಡ್ಲರ್ಗಳು ಮತ್ತೆ ಡೀಲರ್ ಆರೋಪ ಮಾಡ್ತಾರೆ. ಎಷ್ಟೋ ತಂದೆ ತಾಯಿಗಳು ನಮ್ಗೆ ಕರೆ ಮಾಡಿ, ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ತೋರಿಸ್ತಿದ್ದಾರೆ ನಮ್ಮ ಮಕ್ಳು ಇದ್ದಾರೆ ಅಂತ ನಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇದು ನಮ್ಮ ಸಂಸ್ಕಾರವಾಗಿ ಪ್ರತಿಯೊಂದು ಕಾಲೇಜ್ ಮಟ್ಟದಲ್ಲೂ ಸಹ ನಾವು ಅದನ್ನ ತಗ್ಸ್ತಾ ಇದ್ದೀರಿ. ಇದು ನಿಜ. ಇಂಥ ಹೋರಾಟಗಳಿಂದ MLA-ಗಳಾದವ್ರನ್ನ ನೋಡಿದೀವಿ, ಹೌದಾ? ನಿಮ್ಗೆ ಗೊತ್ತಿರುತ್ತೆ, ಸರ್ಕಾರದ ಸಹಕಾರ ಇರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆದ್ರೂ ಕೂಡ ಅಂದುಕೊಂಡಷ್ಟ ಮಟ್ಟಿಗೆ ಆ ಪ್ರಮಾಣದಲ್ಲಿ ಒಳ್ಳೆ ಕೆಲಸಗಳು ಆಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಆಗ್ತಿದ್ಯಲ್ಲ, ಮುಂಚೆ ಎಷ್ಟೋ ಹಳೆ ಡ್ರಗ್ ಕೇಸ್ಗಳಿತ್ತು, ಸುಮಾರು ಡ್ರಗ್ ಕೇಸ್ಗಳು ಸಿಕ್ಕಾಕೊಂಡಿದೆ. ಅದೆಲ್ಲ ಯಾಕೆ ಮುಚ್ಚೋ? ಸರ್ಕಾರ ಬಹಳಷ್ಟು ಸಹಕಾರ ಕೊಡ್ತಾ ಇದೆ. ಇವಾಗ ತನಿಖೆ ಆಗ್ತಿದ್ದಲ್ಲ, ಸದ್ಯಕ್ಕೆ ಆಗ್ತಾ ಇದೆ, ಅದನ್ನ ನಿರೀಕ್ಷೆ ಮಾಡಬಹುದು. ನಿಮ್ಮ ಹತ್ರನೇ ಸಾಕ್ಷಿಗಳಿದೆ. ಮುಂಚೆ ಎಷ್ಟು ಡ್ರಗ್ ಕೇಸ್ ಆಗಿತ್ತು, ಆ ತನಿಖೆ ಎಲ್ಲೋಯ್ತು? ಓಕೆ, ಅಂದ್ರೆ ನೀವೇನ್ ಹೇಳ್ತಾ ಇದ್ರಿ, ಮುಂಚೆ ಇದ್ದಂತ ಸರ್ಕಾರಗಳು ಈ ಕೆಲಸಗಳನ್ನ ಮಾಡ್ಲಿಲ್ಲ, ಆದ್ರೆ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಅವ್ರ ಹತ್ರನೇ ರಿಸಲ್ಟ್ಸ್ ಇದೆ. ಓಕೆ, ಅಲ್ಲ, ಈಗ ವಕೀಲರು ಇದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ನಮ್ಗಿಂತ ಚೆನ್ನಾಗಿ ಅವರಿಗೆ ಅದ್ರ ಬಗ್ಗೆ ಅನುಭವನೂ ಕೂಡ ಇದೆ. ನಾನು ಇನ್ನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗಳು ಇದ್ದಾರೆ, ನಿಷ್ಠಾವಂತ ಕೆಲಸ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೆಲ ರಾಜಕಾರಣಿಗಳು ಕೈ ಕಟ್ಟಾಕ್ತಾರೆ. ಕೆಲ ರಾಜಕಾರಣಿಗಳು ಕೈ ಕಟ್ಟಾಕ್ತಾರೆ. ಕೆಲ ರಾಜಕಾರಣಿಗಳು ಅದು ಯಾವುದೇ ಪಾರ್ಟಿ ಆಗಿರ್ಬೋದು, ಕೆಲ ರಾಜಕಾರಣಿಗಳು ಕೈ ಕಟ್ಟಾಕ್ತಾರೆ. ಅಂದ್ರೆ ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು. ಹೌದು. ಇಲ್ಲ, ಈ ಡ್ರಗ್ ಕೇಸ್ ಅಲ್ಲಿ ಹೇಳ್ತೀನಿ ಕೇಳಿ, ಈ ಕೈ ಇದೆಯಲ್ಲ, ಇದು ವೋಟ್ ಹಾಕುವಾಗ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ಮೋಸ್ಟ್ಲಿ ಯಾರು ಕೈ ಕಟ್ಟಾಕಾಗಲ್ಲ. ಈ ಬೆರಳು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಹೇಳ್ತಾ ಇರ್ತೇವೆ. ಆದ್ರೆ ಸ್ನೇಹಿತರೆ, ಇಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ಅಂದುಕೊಂಡ ಹಾಗೆ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ಶಾಕಿಂಗ್ ಆಗುತ್ತೆ. ಮತ್ತು ರವೀಂದ್ರನಾಥ್ ಅವರು ಹೇಳ್ತಾ ಇರುವಾಗ ಯು ವಾಂಟೆಡ್ ಟು ರೈಸ್ ಒನ್ ಪಾಯಿಂಟ್, ಏನೋ ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಿ ಅಂದ್ರೆ ಮಂಪರು ಪರೀಕ್ಷೆಯಲ್ಲಿ ಇನ್ವೇಸಿವ್ ಪ್ರೋಸೆಸ್ ಅಂತ ಹೇಳ್ಕೊಂಡು ಅದು ರೈಟ್ ಆಫ್ ಪ್ರೈವಸಿ ಮತ್ತೆ ರೈಟ್ ಟು ಸೈಲೆನ್ಸ್ ಅದ್ರ ಬಗ್ಗೆ ಮಾಡ್ತಿದ್ರಿ. ಬಟ್ ಅಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಕೆನಾಟ್ ಬಿ ಯೂಸ್ಡ್ ಅಗೇನ್ಸ್ಟ್ ದಿ ಪರ್ಸನ್. ಅದಿದೆ. ಓನ್ಲಿ ಇಟ್ ವಿಲ್ ಅದು ಏನ್ ರೆಕಾರ್ಡ್ ಮಾಡ್ತೀವಿ, ಅವನೇನ್ ರಿವಲ್ಯೂಷನ್ ಮಾಡ್ತಾನೆ, ದಟ್ ಕೆನಾಟ್ ಬಿ ಯೂಸ್ಡ್ ಅಗೇನ್ಸ್ಟ್ ಹಿಮ್. ಬಟ್ ಇನ್ ಅ ಸೀಲ್ಡ್ ಕವರ್ ದಟ್ ಕ್ಯಾನ್ ಬಿ ಗಿವನ್ ಟು ದ ಕೋರ್ಟ್. ಕೋರ್ಟ್ ಆಲ್ಸೋ ಕೆನಾಟ್ ಗೆಟ್ ಬಯಾಸ್ಡ್. ಬಟ್ ನಮ್ದು ಅದು ಇನ್ವೆಸ್ಟಿಗೇಷನ್ ಶುಡ್ ಪ್ರೂವ್ ಅದರ್ವೈಸ್ ದಟ್ ದೇರ್ ಇಸ್ ಎವಿಡೆನ್ಸ್ ಅಂತ, ಬೇಸ್ಡ್ ಆನ್ ದಿ ಮೆರಿಟ್. ಅದೊಂದು ಮಾತು ಹೇಳ್ಬೇಕಂತ. ಎಸ್ ಸರ್, ಈಗ ಸಿಸಿಬಿ ಅಧಿಕಾರಿಗಳು ಡಿಜಿಟಲ್ ಸಾಕ್ಷ್ಯಗಳ ಮೇಲೆ ಮಾಡಬೇಕು ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಇನ್ನೂ ಆಗ್ತಾ ಇಲ್ವಲ್ಲ, ಯಾಕೆ ಸಿಸಿಬಿ ಅಧಿಕಾರಿಗಳು ಇನ್ನೂ ಡಿಲೇ ಆಗ್ತಾ ಇದೆಯಾ, ಅಥವಾ ತನಿಖೆಗೆ ಸರಿಯಾದಂತ ಸಪೋರ್ಟ್ ಅವ್ರು ಕೊಡದೇ ಇರೋದಕ್ಕೆ? ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಇನ್ನೂ ಕೂಡ ನಮ್ಗೆ ಸರಿಯಾದಂತ ಸಾಕ್ಷಿನೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಪ್ರಶ್ನೆ ಕೇಳ್ತಾರೆ.
ಇಲ್ಲ, ಯಾರು ಹೇಳಿದ್ದಾರೆ? ಎಲ್ಲಿ ಅಲ್ಲ sir, ಅಲ್ಲ. ಎನಿ ಸ್ಟೇಟ್ಮೆಂಟ್ ಗಿವನ್ ಬೈ ಎನಿ ಆಫ್ ದಿ ಪೊಲೀಸ್ ಆಫೀಸರ್ಸ್? ನೋ ಈಗ ಇನ್ನು ಸಹಕಾರ ಕೊಡ್ತಾ ಇಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸರ್ಕಾರ ಎಲ್ಲಿಗೆ? ಸಿಸಿಬಿ ಸರ್ಕಾರ. ಸಿಸಿಬಿ ವಾದ ಏನಾಗಿದೆ? ಇನ್ನು ವಿಚಾರಣೆ ಬಾಕಿ ಇದೆ. 8 ದಿನದಲ್ಲಿ ರಾಗಿಣಿ ತನಿಖೆಗೆ ಸಹಕರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. 8 ದಿನ ಆದ್ರೂ ಸಹಕರಿಸಿಲ್ಲ ಅಂತ ಇನ್ನೂ ಹಾಗೆ ಕಸ್ಟಡಿಯಲ್ಲೇ ಇಟ್ಕೊಂಡು ಕೂತ್ಕೊಳ್ತಾರ, ಅಥವಾ ಅವರ ಬೇರೆ ಏನಾದ್ರೂ ಅಗ್ರೆಸಿವ್ ಮೂವ್ ಏನಾದ್ರೂ ಇರುತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ? ಅಗ್ರೆಸಿವ್ ಮೂಡ್, ದೇರ್ ಇಸ್ ನೋ ಅಗ್ರೆಸಿವ್ ಮೂಡ್, ಬಿಕಾಸ್ ಇನ್ವೆಸ್ಟಿಗೇಷನ್ ಅಲ್ಲಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಟ್ ವಾಟ್ ಎವರ್ ವಿ ಎಕ್ಸ್ಟ್ರಾಕ್ಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾಕ್ಟೆಡ್ ವಿತೌಟ್ ಎನಿ ಡ್ಯೂರೆಸ್, ಪ್ರಾಮಿಸ್. ಅಲ್ಲ, ಅಗ್ರೆಸಿವ್ ಮೂವ್ಮೆಂಟ್ ನ ಸಿಚುವೇಶನ್ ಡಿಮ್ಯಾಂಡ್ ಮಾಡಲ್ಲ ಅಂತ. ಇಲ್ಲ, these 3 ingredients is a must. We should not use force, we should not be, they should not be put in any duress, and they should not be promised, they should not be any threat. ಈ ಅಂಶಗಳನ್ನು ಹೊರತುಪಡಿಸಿ ತಾವು ಅವ್ರನ್ನ ತನಿಖೆ ಮಾಡಬೇಕು. ತನಿಖೆ ಮಾಡಬೇಕಾದ್ರೆ ಆಲ್ ಹ್ಯೂಮನ್ ಅಪ್ರೋಚೇ ಇರಬೇಕು. ಬಟ್ ದಿ ಐಒ ಶುಡ್ ಮೇಕ್ ಪ್ರಾಪರ್ ಹೋಮ್ವರ್ಕ್. ಆ ಹೋಮ್ವರ್ಕ್ ಯಾವ ಥರ ಇರಬೇಕಂತ ಹೇಳಿದ್ರೆ, ಈ ಮಾಹಿತಿ ನೀವು ಹೇಳಿದರೆ ಡಿಜಿಟಲ್ ಇನ್ಫಾರ್ಮೇಷನ್, ಆ ಡಿಜಿಟಲ್ ಇನ್ಫಾರ್ಮೇಷನ್ ಅದರ್ವೈಸ್ ಕಾಲ್ಡ್ technical information, technical evidence, scientific evidence, all these things must be there. ಜೊತೆಗೆ 27 ಎವಿಡೆನ್ಸ್ ಆ್ಯಕ್ಟ್ ರಿಕವರಿ ಏನಾಗಿರುತ್ತೆ ಅದು ಬೇಕು. ಮತ್ತು ಕೋ ಅಕ್ಯೂಸ್ಡ್ ಏನು ರಿವೀಲ್ ಮಾಡ್ತಾರೆ ಅದಕ್ಕೆ ಕನ್ಫ್ರಂಟೇಷನು ಬೇಕು. ಈ ಥರ ಮಾಡ್ಕೊಂಡು ಹೋದರೆ ಸಾಧ್ಯ ಇದೆ. ಈಗ ಸಿಕ್ಕಿದ್ದೆ 14 ದಿವಸವರೆಗೆ, ಬಿಕಾಸ್ ಲಾಟ್ ಆಫ್ ಪ್ಲೇಸಸ್ ಹ್ಯಾಸ್ ಟು ಬಿ ಕವರ್ಡ್ ಇಲ್ಲಿ. ಬರೀ ಬೆಂಗಳೂರಿಗೆ ಸೀಮಿತ ಆಗಿಲ್ಲ ಇದು. ನೀವು ಹೇಳಿದ್ರೆ ಈಗ ಶ್ರೀಲಂಕಾಗೂ ಹಾರ್ಬಿಟ್ಟಿದೆ, ಕ್ಯಾಸಿನೋಗೆ ಹೋಗಿದ್ದಾರೆ. ಅಲ್ಲ, ಕ್ಯಾಸಿನೋ ಅದು ಅಲ್ಲಿ ಲೀಗಲೈಸ್ಡ್ ಆಗಿದೆ, ಅಲ್ಲಿ ಲೀಗಲೈಸ್ ಆಗಿರ್ಬೋದು. ಬಟ್ ಓನ್ಲಿ ದೀಸ್ ಪೀಪಲ್ ಹ್ಯಾವ್ ಗಾನ್ ದೇರ್. ಕರೆಕ್ಟ್. Maybe out of the proceeds of this, they must have used to go abroad and all this. Even proceeds also has to be got it. ಇದರ ಜೊತೆಗೆ ಮತ್ತಷ್ಟು ಒಂದಿಷ್ಟು ಪ್ರಶ್ನೆಗಳು ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡ್ತಾ ಇದ್ದಾವೆ. ಅದನ್ನ ನಾನು ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೊಳ್ಬೇಕು. ಈಗ ರಾಗಿಣಿ ಆಗಿರ್ಬೋದು, ಸಂಜನಾನು, ಸೊ ಎಕ್ಸಾಂಪಲ್ ಯಾರೇ ಆರೋಪಿ ಸ್ಥಾನದಲ್ಲಿದ್ದರೂ ಕೂಡ ನಮಗೆ ಆಗದೇ ಇರೋರನ್ನ ಸಿಕ್ಕಾಕ್ಸ್ಬಿಡೋಣ ಅಂಥೇಳಿ ಯಾರೋ ಒಂದಿಷ್ಟು ಹೆಸರನ್ನ ತೆಗೆದುಕೊಳ್ತಾರೆ. ಆ ಅವಕಾಶ ಇರುತ್ತಾ? ಸಿಸಿಬಿ ಅಧಿಕಾರಿಗಳು ಅದನ್ನ ಹೇಗೆ ನೋಡ್ತಾರೆ? ಅಥವಾ ಅವ್ರು ಹೇಳಿದ ತಕ್ಷಣ ಎಲ್ಲರನ್ನು ಕರೆಸಿ ಎಲ್ಲ ವಿಚಾರಣೆ ಮಾಡ್ತಾನೆ ಇರ್ತಾರ? ಹೌದು, ನಾನು ಇಂಟ್ರಾಗೇಷನ್ ಮಾಡುವಾಗ ಕಳ್ಳನ್ನ ಹೇಳಿದಾನೆ, ನಾನು 1 ಮೂಟೆ ಚಿನ್ನ ಕದ್ದಿದ್ದೀನಿ ಸರ್ ಅಂತ ಹೇಳ್ತಾನೆ, ಕೆಲವು ಒತ್ತಡಗಳಿಂದ. ಆದರೆ ಅದು ಮಾಡ್ಲಿಕ್ಕೆ ಆಗತ್ತೆ? ಅದು ಸತ್ಯ ಐ ಮೀನ್ ಪರಾಮರ್ಶಿಸ್ತಾರೆ ಅಂತ. ಪರಾಮರ್ಶಿಸಿ ಎವರಿ ಇನ್ಫಾರ್ಮೇಷನ್ ವಾಟ್ ಎವರ್ ದಿ ವಿಲ್ ಬಿ ಸಬ್ಜೆಕ್ಟೆಡ್ ಟು ವೆರಿಫಿಕೇಶನ್. ಆ ವೆರಿಫಿಕೇಶನಲ್ಲಿ ಅದು ನಿಜ ಅಂತ ಗೊತ್ತಾದರೆ ದೆನ್ ದೇ ಕ್ಯಾನ್ ಪ್ರೊಸೀಡ್, ಅದರ್ವೈಸ್ ದೇ ಕ್ಯಾನ್ ಕೀಪ್ ಇಟ್. ಅವ್ರು ಹೇಳಿದವ್ರ ಹೆಸರನ್ನೆಲ್ಲ ಇಲ್ಲಿ ಇನ್ವೆಸ್ಟಿಗೇಷನ್ ಅಂದರೆ ರಾಘವ್ ಅವರೇ, ಇಟ್ಸ್ ಎ ಪ್ರೋಸೆಸ್ ಆಫ್ ವೆರಿಫಿಕೇಶನ್ ಅಂಡ್ ಎಲಿಮಿನೇಷನ್ ಆಫ್ ದ ಟ್ರೂತ್ ಅಂಡ್ ಝೀರೋಯಿಂಗ್ ಆನ್ ದ ಟ್ರೂತ್. ಈ ಝೀರೋಯಿಂಗ್ ಮಾಡಲಿಕ್ಕೆ ಇವೆಲ್ಲ ಪ್ರೊಸೆಸ್. ಇದು ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಪ್ರೊಸೆಸ್, ಬಿಕಾಸ್ ನಂಬರ್ ಆಫ್ ಅಕ್ಯೂಸ್ಡ್ ಇದ್ದಾರೆ. ಅಕ್ಯೂಸ್ಡ್ ಎಲ್ಲ ಒಂದು ರೀತಿಯ ಹೈ ಪ್ರೊಫೈಲು. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಪೊಲೀಸ್ಗೆ ಸಾಮಾನ್ಯವಾಗಿ ಆರ್ಡಿನರಿ ಜನ ಆದರೆ ಏನು ಮಾಡ್ತಾರೆ, ದಬ ಅಂತ ಮಾಡಿ ಕಳಿಸ್ಬಿಡ್ತಾರೆ. ಬಟ್ ಈ ಥರದ್ದು ಮಾಡಬೇಕಾದ್ರೆ ಅವ್ರಿಗೂ ಕ್ವಶನ್ ಆಫ್ ಸರ್, ಮೊಬೈಲ್ ರಿಟ್ರೀವ್ ಇನ್ನೂ ಆಗಿಲ್ಲ ಅಂತ ಹೇಳ್ತಾರಲ್ಲ, ಇದು ಯಾರ ಮೊಬೈಲ್ ರಿಟ್ರೀವ್ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇದನ್ನ ಸಿಸಿಬಿ ವಾದ ಹಿಂಗಾಗಿದೆ ಅನ್ನೋ ನಮ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅಂದ್ರೆ ಇವರು ಇನ್ನೂ ಏನು ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿಲ್ಲ ಅಂತ, ಅಥವಾ ಅವ್ರಿಗೆ ಅಷ್ಟು ಅಡೆತಡೆಗಳು ಇದಾವೆ ಅಂತನ? ಹೀಗಾಗಿ ವಿಚಾರಣೆ ಅಲ್ಲ, ಏನಂತ ಅರ್ಥ ಮಾಡ್ಕೊಳ್ಬೇಕು. ಮೊಬೈಲ್ ನಂಬರ್ ಸಿಕ್ಕಿದ್ರೆ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಮೊಬೈಲ್ ಆಲ್ಸೋ ಈಸ್ ರಿಕ್ವೈರ್ಡ್. ದಿ ಕನ್ಸರ್ನ್ ಯೂನ್ಸ್ಟ್ರುಮೆಂಟ್ ದೇ ಹ್ಯಾವ್ ಯೂಸ್ಡ್, ಅದು ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿಂದ ಸಾಕಷ್ಟು ಏನೇ ಅಡೆತಡೆಗಳಿದ್ರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ, ಅವ್ರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬಹುದು ಅನ್ನೋ ನಿರೀಕ್ಷೆ ನಿಮ್ಗೆ ಈ ಟೈಮಲ್ಲಿ ಇದೆ. ಎಸ್ ಸರ್. ರವೀಂದ್ರನಾಥ್ ಸರ್, ಲಾಸ್ಟ್ ವರ್ಡ್. ಈಗ ಜಾಮೀನು ಸಿಗುವಂತ ಸಾಧ್ಯತೆ ಇವರಿಗೆ ಏನಾದ್ರೂ ಇದೆ ಅಂತ ಅನ್ಸುತ್ತೆ? ಎಸ್ ಆರ್ ನೋ? ಅಲ್ಲ, ಸದ್ಯದ ಡೆವಲಪ್ಮೆಂಟ್ಸ್ ನೋಡಲ್ಲ, ಜಾಮೀನು ಸಿಕ್ಕಲ್ಲ. ಜಾಮೀನು ಸಿಕ್ಕಬೇಕು ಅಂತ ಹೇಳಿ ಆದ್ರೆ ಒಂದು ಅವರು ಮಹಿಳೆಯರು ಅಂತ ಒಂದು ಕನ್ಸಿಡರೇಷನ್ ಇರುತ್ತೆ. ಎರಡನೇದು ಏನು ಅಂತ ಹೇಳಿದ್ರೆ ಕೋರ್ಟ್ಗೆ ಕೊಟ್ಟಂತಹ ಮಾಹಿತಿ ಪ್ರಕಾರ ತನಿಖೆ ಮುಕ್ತಾಯವಾಗಿದೆ, ಏನು ಅವರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಜಾಮೀನು ಕೊಡುವಂತ ಸಾಧ್ಯತೆಗಳು ಇದಾವೆ, ತಳ್ಳಿ ಹಾಕುವಂತಿಲ್ಲ ಅಂತೀರಿ. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ತೇಜಸ್ ಗೌಡ, ರವೀಂದ್ರನಾಥ್ ಸರ್, ಹಾಗೆ ನಮ್ಮ ನಾಗರಾಜ್ ಸರ್, ತಮ್ಮ ಅಭಿಪ್ರಾಯಗಳಿಗೆ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ದಿಕ್ಸೂಚಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ನೊಂದಿಗೆ ಮತ್ತಷ್ಟು ಡೆವಲಪ್ಮೆಂಟ್ಸ್ನೊಂದಿಗೆ ಹಾಜರಾಗೋಣ ಅಂತ ಹೇಳ್ತಾ ಇವತ್ತಿನ ದಿಕ್ಸೂಚಿಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ.